ಓಂ ಶಾಂತಿ. ಓಂ ಶಾಂತಿ. ಶಾಂತಿ. ಇವತ್ತು ನಮಗೆ ವಿಚಾರ ಸಾಗರ ಮಂಥನವನ್ನ ಮಾಡಲಿಕ್ಕೆ ಬಾಬಾ ಕೊಟ್ಟಿರುವಂತಹ ವಿಷಯ ನಾನು ಬಿಂದು, ಬಾಬಾ ಬಿಂದು, ಡ್ರಾಮಾ ಬಿಂದು ಅಂತ. ಲಾಸ್ಟ್ ಒಂದು 15 ದಿನದ ಹಿಂದೆ ಅವ್ಯಕ್ತ ಮುರಳಿಯಲ್ಲಿ ಬಾಬಾ ಈ ವಿಷಯವನ್ನ ತಿಳಿಸಿದ್ದಾರೆ. ಹಾಗೆ ತುಂಬಾ ಮುರಳಿಯಲ್ಲಿ ಬಾಬಾ ಈ ವಿಷಯವನ್ನ ತಿಳಿಸಿದ್ದಾರೆ. ಆದರೆ ಆ ಮುರಳಿಯಲ್ಲಿ ಬಾಬಾ ಮುರಳಿಯ ಸಾರದಲ್ಲಿ ಮಾಡಬೇಕಾಗಿರುವಂಥ ಪುರುಷಾರ್ಥ, ಯೋಗದ ಸ್ಥಿತಿಯ ಬಗ್ಗೆ ಹೇಳಿದ್ದಾರೆ. ಆ ರೀತಿ ಸ್ಥಿತಿಯಲ್ಲಿ ನೀವು ಇರಬೇಕು ಅಂತ. ಮೂಲ ರೂಪದಲ್ಲಿ ನೋಡಿದ್ರೆ ಆತ್ಮ ಬಿಂದುನೋ ನಿರಾಕಾರನು? ನಿರಾಕಾರ. ನಿರಾಕಾರ. ಪರಮಾತ್ಮನು ನಿರಾಕಾರ. ನಿರಾಕಾರ ಅಲ್ವಾ? ಆದರೆ ನಮ್ಗೇನಾಗಿದೆ, 84 ಜನ್ಮದಿಂದ ಏನಾದ್ರೂ ಒಂದು ಆಕಾರ ಬೇಕಾ ನಮಗೆ ಅಲ್ವಾ? ಇಲ್ಲ ಅಂದ್ರೆ ಕರ್ಮ ಮಾಡೋದು ಕಷ್ಟ ಆಗತ್ತೆ. ಅಂದ್ರೆ ಶರೀರದ ಇಂದ್ರಿಯಗಳಿಲ್ದೇನೆ ಕರ್ಮ ಮಾಡೋದು ನಮಗೆ ತುಂಬಾ ಕಷ್ಟ. ಒಂದೇ ಅದಕ್ಕೆ ಆಕಾರ ಇರಬೇಕು, ಇಲ್ಲ ಶಬ್ದ ಇರಬೇಕು, ಇಲ್ಲ ರುಚಿ ಇರಬೇಕು, ಇಲ್ಲ ವಾಸನೆ ಇರಬೇಕು, ಇಲ್ಲ ಸ್ಪರ್ಶ ಇರಬೇಕು ಅಲ್ವಾ? ಅದಕ್ಕಾಗಿ ಮನಸ್ಸನ್ನ ಏಕಾಗ್ರತೆಯಲ್ಲಿಡಬೇಕು, ಒಂದೇ ಕಡೆ ಇರಬೇಕು ಹೇಳೋದಕ್ಕೆ ಬಾಬಾ ಏನ್ ಹೇಳ್ತಾರೆ, ಒಂದು ಬಿಂದುವನ್ನ ಇಟ್ಬಿಟ್ಟು ಅದರಲ್ಲಿ ನಿಮ್ಮ ಮನಬುದ್ಧಿಯನ್ನ, ದೃಷ್ಟಿಯನ್ನ ಕೇಂದ್ರೀಕೃತ ಮಾಡಿ. ಅದರಿಂದ ನಿಮ್ಮ ಮನಸ್ಸು ಚಂಚಲವಾಗೋದು ನಿಲ್ಲತ್ತೆ, ಏಕತೆ ಬರುತ್ತೆ, ಏಕಾಗ್ರತೆ ಬರುತ್ತೆ. ಅದರಿಂದ ನಿಮಗೆ ಯೋಗದ ಅನುಭವ ಚೆನ್ನಾಗಾಗತ್ತೆ ಅಂತ ಹೇಳ್ತಿದ್ದಾರೆ ಬಾ. ಸರಿ, ಓಕೆ. ಈ ವಿಷಯದ ಬಗ್ಗೆ ನೀವು ಬೇರೆ ಬೇರೆ ವಿಷಯವನ್ನ ತಿಳಿಸಿದ್ದೀರಾ, ವಿಚಾರ ಸಾಗರ ಮಂಥನವನ್ನ ಮಾಡಿದ್ದೀರಾ, ತುಂಬಾ ಒಳ್ಳೆಯಿತು. ಡ್ರಾಮಾ ಫಿಕ್ಸ್ ಅಂತಂದ್ರಿ, ನಡೆದಿರುವಂಥ ಘಟನೆಗಳಿಗೆ ಬಿಂದು ಹಾಕಿ. ಇವತ್ತಿನ ವರದಾನದಲ್ಲೂ ಕೂಡ ಬಾಬಾ ಹೇಳಿದ್ದಾರೆ, ಏನು ನಡೆದೋಗಿದೆಯೋ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಮಕ್ಕಳೇ. ಮಾಡ್ತಾ ಹೋದ್ರೆ ತುಂಬಾ ಅದು ಎಳ್ದಂಗಾಗತ್ತೆ. ಅವಾಗ ತೀವ್ರ ಪುರುಷಾರ್ಥ ಮಾಡಲಿಕ್ಕೆ ನಿಮಗೆ ಸಮಯ ಸಿಗೋದಿಲ್ಲ. ಆದರೆ ವಿಶೇಷವಾಗಿ ಆ ಮುರಳಿಯ ಆಧಾರವನ್ನು ನಾವು ತೆಗೆದುಕೊಂಡ್ರೆ ಅದ್ರಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನೀವ್ಯಾರು? ಆತ್ಮ. ಆತ್ಮ. ಹೌದಾ? ಆತ್ಮದಲ್ಲೂ ಬೇಕಾದಷ್ಟು ಗುಣಗಳು ಇದ್ದಾವೋ ಇಲ್ವೋ? ಇದ್ದಾವೆ. ಅವಗುಣನೂ ಕೂಡ ಇದೆಯೋ ಇಲ್ವೋ? ಇದೆ. ಆತ್ಮದಲ್ಲಿ ಪಾತ್ರನೂ ಇದೆಯೋ ಇಲ್ವೋ? ಇದೆ. ಎಷ್ಟು ಜನ್ಮದಿದೆ? 84 ಜನ್ಮದ್ದು. ಎಷ್ಟು ವರ್ಷದಿದೆ? 5000 ವರ್ಷ. ನಾವು ರಾಜಯೋಗದಲ್ಲಿ ಏನ್ ಮಾಡ್ತೀವಿ, ಇದೆಲ್ಲದ ಜೊತೆಗೆ ಜೋಡಣೆ ಆಗ್ಬಿಡ್ತೀವಿ. ರಾಜಯೋಗದಲ್ಲಿ ಏನ್ ಮಾಡ್ತೀವಿ ನಾವು, ಇದೆಲ್ಲದ ಜೊತೆಗೆ ಜೋಡಣೆ ಆಗ್ತೀವಿ. ನನ್ನ ಆತ್ಮ ಪರಂಧಾಮ ನಿವಾಸಿ, ಶಾಂತಿಧಾಮ ನನ್ನ ಮನೆ, ಶಾಂತಿ ನನ್ನ ಸ್ವಗುಣ, ಶಾಂತಿ ನನ್ನ ಸ್ವಧರ್ಮ, ನಾನು ಸತ್ಯುಗಕ್ಕೆ ಹೋಗಿದ್ದೆ, ನಾನು ರಾಜನಾಗ್ತೇನೆ, ಸತ್ಯುಗದಲ್ಲಿ 8 ಜನ್ಮ ತಗೊಳ್ತೇನೆ, ಚೈದಾಗ 12 ಜನ್ಮ ತಗೊಳ್ತೇನೆ. ದ್ವಾಪರಯುಗಕ್ಕೆ ಬಂದಾಗ ನಾನೇನಾಗ್ತೇನೆ, ಪೂಜ್ಯನೀಯ ಆಗ್ಬಿಡ್ತೇನೆ. ಸಂಗಮ ಯುಗದಲ್ಲಿ ನಾನು ವಿಶ್ವ ಕಲ್ಯಾಣ ಮಾಡಬೇಕು, ಸರ್ವಶಕ್ತಿಯನ್ನು ಕೊಡಬೇಕು, ನನ್ನ ವಿಕರ್ಮ ವಿನಾಶ ಮಾಡ್ಕೊಳ್ಬೇಕು, 63 ಜನ್ಮದ ಸಾಲ ತೀರಿಸ್ಬೇಕು. ಹೀಗೆಲ್ಲ ಸಂಕಲ್ಪ ಮಾಡ್ತೀವೋ ಮಾಡಲ್ವೋ? ಮಾಡ್ತೀವಿ. ಮಾಡ್ಬೇಕೋ ಬೇಡವೋ? ಮಾಡಬಾರದು. ಆ ಸಮಯದಲ್ಲಿ ಅದರ ಆಧಾರದಲ್ಲಿ ಅದ್ಯಾವುದನ್ನು ಮಾಡುವಾಗಿಲ್ಲ. ಬಿಂದು, ಆತ್ಮ ಬಿಂದು ಬಿಟ್ರೆ ನೀವು ಬೇರೆ ಯಾವುದೇ ವಿಷಯದಲ್ಲಿ ಏನ್ ಮಾಡುವಂಗಿಲ್ಲ, ನಿಮ್ಮ ಮನಸ್ಸು ಬುದ್ಧಿಯನ್ನ ಜೋಡಣೆ ಮಾಡುವ ಹಾಗೆ ಇಲ್ಲ. ಆದ್ರೆ ಆ ಸಮಯದಲ್ಲಿ ನೀವು ಯಾರು? ಆತ್ಮ ಬಿಂದು ಅಂದ್ರೆ ಸಪ್ತ ಗುಣಗಳ ಸಪ್ತ ಅನುಭವ. ಗುಣಗಳು ಅಲ್ಲ, ನೀವು ಯಾರ ಜೊತೆನೂ ಜೋಡಣೆ ಆಗಿಲ್ಲ. ಸಪ್ತ ಗುಣಗಳ ಜೊತೆಗೆ ಜೋಡಣೆ ಆದ್ರೆ ತಾನೇ ನಿಮ್ಗೆ ಅನುಭವ ಆಗ್ತದೆ. ಇಲ್ಲೊಂದು ಅನುಭವ ಇಲ್ಲ ಆಗ್ತದೆ ಹೇಳಿ ನೋಡೋಣ. ಮೈ ಹೌದು. ಮೇಲೆ ಬಟ್ಟೆ ಇದೆ ಅಂದ್ರೆ ಗಮನ ಕೊಟ್ರೆ ತಾನೇ ಬಟ್ಟೆ ಅನುಭವ ಆಗ್ತದೆ, ಇನ್ನೊಂದು ಅನುಭವ ಆಗತ್ತಾ? ಇಲ್ವಲ್ಲ. ಇಲ್ಲ. ಕೈಯಲ್ಲಿ ಬಳೆ ಇದೆ ಅಥವಾ ಮೊಬೈಲ್ ಇದೆ ಅಂದ್ರೆ ಗಮನ ಕೊಟ್ರೆ ಮಾತ್ರ ಅದು ಅನುಭವ ಆಗತ್ತೆ, ಇಲ್ಲ ನಮ್ಗೆ ಗೊತ್ತೇ ಆಗೋದಿಲ್ಲ. ಕೆಲವೊಂದ್ಸಲ ಏನ್ ಮಾಡ್ತಾರೆ, ಮೈ ಪರಿವೇ ಇಲ್ವಾ ಅಂತ ಕೇಳ್ತಾರೆ ಜನ ಅಲ್ವಾ? ಏನೇ ಇದ್ರೂ ಕೂಡ ಆತ್ಮ ಮನ ಬುದ್ಧಿಯಿಂದ ಅದ್ರ ಜೊತೆ ಕನೆಕ್ಷನ್ ಅನ್ನು ಕೊಡಬೇಕಾಗ್ತದೆ. ಅದಕ್ಕೆ ಆತ್ಮ ಬಿಂದು ಅಂತಂದ್ರೆ ಈ ಎಲ್ಲದರಿಂದ, ಪುರುಷಾರ್ಥದಿಂದ, ಸಾಧನೆಯಿಂದ, ಬ್ರಾಹ್ಮಣತ್ವದಿಂದ, ಈಶ್ವರೀಯ ಸೇವೆಯಿಂದ, ಚಿಂತೆಯಿಂದ, ಇದೆಲ್ಲದಿಂದ ನೀವೇನಾಗ್ಬೇಕು?
ಡಿಟ್ಯಾಚ್. ನೀವು ಯಾರಿವಾಗ ನಿರಾಕಾರ. ಒಂದು ಶಕ್ತಿ ಅಷ್ಟೆ. ನಾನು ಮೊದ್ಲು ಏನಾಗಿದ್ದೆ, ಇವಾಗ ಎಷ್ಟು ವಿಕಾರ ಇದೆ, ಎಷ್ಟು ಪವಿತ್ರ ಆಗಿದೆ, ಎಷ್ಟು ನಾನು ಪಾವನ ಆಗ್ಬೇಕು, ನನಗೆ ಎಷ್ಟು ಟೈಮ್ ಬೇಕು, ಅದೆಲ್ಲ ನಿಮಗೆ ಬೇಡ. ಬೇಡ. ನೀವ್ಯಾರು? ನಿರಾಕಾರ. ಬಿಂದು ಆತ್ಮ ಅಷ್ಟೆ. ಶಕ್ತಿ. ಸರಿ, ನಾನು ನಿರಾಕಾರ ಆತ್ಮ ಸರಿ, ಆದ್ರೆ ಮನಸ್ಸನ್ನ ಸುಮ್ಮನೆ ಕುಳಿಸುವಂಗಿಲ್ವಲ್ಲ, ಅದು ಊರೆಲ್ಲ ಸುತ್ತಾ ಇರ್ತದೆ ಅಲ್ವಾ? ಇಲ್ಲ ನಿದ್ರೆ ಬಂದ್ಬಿಡ್ತದೆ. ಎಚ್ಚರಾವಸ್ಥೆಯಲ್ಲಿದ್ದೇನೆ ನಾನು, ಕರ್ಮವನ್ನ ಮಾಡಬೇಕಾಗ್ತದೆ. ಕರ್ಮ ಮಾಡಬೇಕು ಅಂತಂದ್ರೆ ಯಾವುದೋ ಒಂದು ಕರ್ಮೇಂದ್ರಿಯನಾದ್ರೂ ಉಪಯೋಗ ಮಾಡ್ಲೇಬೇಕು. ಮಾಡಬೇಕಾಗ್ತದೆ. ಕರ್ಮ ಕ್ಷೇತ್ರದಲ್ಲಿದ್ದೇನೆ, ಕರ್ಮ ಭೂಮಿಯಲ್ಲಿದ್ದೇನೆ. ಸರಿ, ನಿದ್ರಾವಸ್ಥೆಯಲ್ಲಿದ್ದಾಗ ಒಳಗಡೆಯಿಂದ ಕರ್ಮ ನಡೀತಾ ಇದ್ರು ಕೂಡ, ತಿಂದಿರುವಂತ ಆಹಾರ ಜೀರ್ಣ ಆಗ್ತಾ ಇದ್ರು, ಉಸಿರಾಟ ಆಗ್ತಾ ಇದ್ರು ಕೂಡ, ಅದರ ಅರಿವು ಆತ್ಮನಿಗೆ ಇರತ್ತೋ ಇರಲ್ವೋ? ರಾತ್ರಿ ನೀವು ಮಲಗಿದಾಗ ಉಸಿರಾಡ್ತಾ ಇರ್ತೀರಿ, ತಿಂದಿರೋ ಆಹಾರ ಜೀರ್ಣ ಆಗ್ತಾ ಇರ್ತಾರೆ, ನಿಮ್ಗೆ ಗೊತ್ತಿರ್ತದೋ ಗೊತ್ತಿರಲ್ವೋ? ಗೊತ್ತಿರಲ್ಲ. ಗೊತ್ತಿರೋದಿಲ್ಲ. ಅವಾಗ ಅರಿವಿರೋದಿಲ್ಲ ನಮಗೆ ಅಲ್ವಾ? ಆದರೆ ಎಚ್ಚರಾವಸ್ಥೆಯಲ್ಲಿದ್ದಾಗ, ರಾತ್ರಿಯಲ್ಲಿ ಹಗಲಿರ್ಲಿ, ನಾವ್ ಏನು ಮಾಡ್ತೀವಿ ಅಂತ ನಮ್ಗೆ ಗೊತ್ತಿರ್ತದಲ್ವಾ? ಹೌದು. ಹಾಗೆ ರಾಜಯೋಗನು ಕೂಡ ಒಂದು ಕರ್ಮ ಅಲ್ವಾ? ಅವಾಗ ನಾನು ಹೌದು. ಕರ್ಮ ಮಾಡ್ಬೇಕಲ್ಲ. ಓಕೆ, ನೀವು ಆತ್ಮದ ಬಗ್ಗೆ ಗಮನ ಕೊಡ್ಬೇಡಿ ಅಂತ ಹೇಳ್ತೀರಿ, ಜ್ಞಾನದ ಬಗ್ಗೆ ಗಮನ ಕೊಡಬೇಡಿ ಅಂತ ಹೇಳ್ತೀರಾ. ಹಿಂದಿಂದು ಮುಂದಿಂದು ಮೂರು ಕಾಲದ ಬಗ್ಗೆ ಗಮನನೂ ಕೊಡಬೇಡಿ ಅಂತ ಸುಮ್ಮನೆ ಬಿಂದು ಕೂತ್ಕೊಳ್ಳಿ. ಏನ್ ಮಾಡ್ಬೇಕು? ಓಕೆ, ಅದಕ್ಕೆ ಹೇಳ್ತಾರೆ, ಮೊದಲು ಬಿಂದುವಾಗು, ನಿನ್ನ ಮನಸ್ಸನ್ನ ಪರಮಾತ್ಮನ ಜೊತೆಗಿಡು. ಬಿಂದು ಪರಮಾತ್ಮನಲ್ಲಿ. ಯಾರಲ್ಲಿ? ಬಿಂದು ಪರಮಾತ್ಮನಲ್ಲಿ. ಹಾಗೆ ಬಿಂದು ಪರಮಾತ್ಮನವ್ರೇನು ಬೇರೆನಾ? ಬಿಂದು ಪರಮಾತ್ಮ ಅಂತಂದ್ರೆ ಏನು? ಯಾಕೆ ಬಾಬಾ ಬಿಂದು ಪರಮಾತ್ಮ ಅಂತ ಹೇಳಿದ್ರು? ನಾವು ಬಾಬಾನ ಹೋಗ್ಬಿಟ್ಟು ಏನ್ ಮಾಡ್ತೀವಿ ಅಂತಂದ್ರೆ, ಪ್ರೀತಿಯ ಸಾಗರ, ಸುಖದ ಸಾಗರ, ಪತಿತ ಪಾವನ, ಜ್ಞಾನ ಸಾಗರ ಹೇಳ್ತೀವಿ, ಹೇಳಲ್ವೋ? ಹೇಳ್ತೀವಿ. ಹೇಳ್ಬೇಕು, ಹೇಳಬಾರ್ದು? ಹೇಳಬಾರದು. ಬೇಡ, ಸುಮ್ಮನೆ ಕೂತ್ಕೊಳ್ಳಿ ಬಿಂದು ಆಗಿ. ಭಾವನಿಂದ ಕಿರಣ ಬರ್ತಾ ಇದೆ, ನನ್ನ ಮೇಲೆ ಬೀಳ್ತಾ ಇದೆ, ಮೂರು ಲೋಕ ಹೋಗ್ತಾ ಇದೆ, ಹೇಳ್ಬೇಕು, ಹೇಳ್ಬಾರ್ದು? ಬೇಡ. ಹೇಳಬಾರದು. ಯಾಕೆ? ಅವ್ರ ಆ ರೀತಿ ಇಲ್ವಾ? ಆ ರೀತಿ ಇದಾರೋ ಇಲ್ವೋ? ಆತರ ಇದ್ದಾರೆ. ಇರಬಹುದು, ಆದ್ರೆ ಈಗ ಅದಿಲ್ಲ. ಈಗ ಅದನ್ನು ಮಾಡುವಂಗಿಲ್ಲ. ಹಾ. ನಾನು ಬಾಬನ ಹತ್ರ ಆಟ ಆಡ್ಬೋದು, ಬಾಬನ ಹತ್ರ ಜಗಳ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ನಾನು ಬಾಬನ ಮಡಿಲಲ್ಲಿ ಇದ್ದಾಗ ಮಡಿಲಿಂದ ಸುಖ ಮಾತ್ರ ಬಿಟ್ರೆ ಅವಾಗ ಹಾಲು ಕೂಡ ಕುಡಿಯುವಂಗಿಲ್ಲ. ಯಾವ ಸಮಯದಲ್ಲಿ ಯಾವ ಕರ್ಮ ಮಾಡ್ಬೇಕು ಅದೇ ತಾನೇ ಮಾಡ್ಬೇಕು. ಹೌದು. ಈಗ ನಾನು ಬಿಂದುವಾಗಿ ಬಾಬನ ಜೊತೆಲಿ ಕುತ್ಕೊಂಡಿದ್ದೇನೆ ಅಷ್ಟೇ. ನಾನು ಆತ್ಮ, ಬಾಬಾ ಯಾರು? ಬಿಂದು. ಅಲ್ಲಿ ಕುತ್ಕೊಂಡಿದ್ದೇನೆ. ಮುಂದೆ ಬಾಬನ ಏನು ಸಪ್ತಗುಣ ಇದೆ ಅದು ಮಾತ್ರ ನನಗೆ ಅನುಭವ ಆಗ್ತದೆ ಅಷ್ಟೇ. ಅಲ್ಲಿ ಸೇವೆ ಇಲ್ಲ, ನನ್ನ ಮೂಲಕ ಎಲ್ಲೋ ಹೋಗ್ತಾ ಇದೆ ಹೇಳುವಂತ ಸ್ಮೃತಿ ಇಲ್ಲ. ಕೇವಲ ಬಿಂದುವಿನಲ್ಲಿ, ಪಾಯಿಂಟ್ ಆಫ್ ಲೈಟ್ ಅಲ್ಲಿ ಕೇವಲ ಪರಮಾತ್ಮನ ಜೊತೆಗೆ ಮಾತ್ರ ನಾನು ಜೋಡಣೆ ಆಗಿದ್ದೇನೆ ಬಿಟ್ರೆ, ಪರಮಧಾಮದ ಸ್ಮೃತಿನೂ ಕೂಡ ನನಗೆ ಇರಕೂಡದು. ಯಾವ ಮನೆಯಲ್ಲಿ ನಾನಿದ್ದೇನೆ, ಯಾವ ಸ್ಥಳದಲ್ಲಿ ಈ ಕಾರ್ಯವನ್ನ ಮಾಡ್ತಿದ್ದೇನೆ ಹೇಳುವಂತ ಸ್ಮೃತಿನೂ ನಮ್ಗೆ ಇರಕೂಡದು. ಕೆಲವೊಂದ್ಸಲ ನೀವು ಧಾರಾವಾಹಿ ನೋಡ್ಬೇಕಾದ್ರೆ, ಫಿಲ್ಮ್ ನೋಡ್ಬೇಕಾದ್ರೆ, ಮೊಬೈಲ್ ನೋಡ್ಬೇಕಾದ್ರೆ ನೀವೆಲ್ಲಿದ್ದೀರಿ ಹೇಳುದು ನೀವೇನು ಮಾಡ್ಬಿಡ್ತೀರಾ? ಹೊರ್ತೋಗ್ಬಿಟ್ಟಿರ್ತೀವಿ ಅಲ್ಲ. ಸಂಪೂರ್ಣವಾಗಿ ಆ ಕರ್ಮದ ಕಡೆನೇ ಏನಾಗಿರ್ತದೆ, ಗಮನ ಇರ್ತದೆ. ಅದಕ್ಕಾಗಿ ನೀನು ಆತ್ಮವಾಗಿ ನಿನ್ನ ಮನಸ್ಸನ್ನ ಕೇವಲ ಬಿಂದುನಲ್ಲಿ ಇಡು. ಮುಂದೆ ಏನು ಅನುಭವ ಮಾಡ್ಬೇಕು ಅಂತ ನಿರ್ಣಯ ಯಾರು ಮಾಡ್ತಾರೆ? ಬಾಬಾ ಮಾಡ್ತಾರೆ. ನೀನು ಸಣ್ಣ ಮಗುವಾಗಿ ತಾಯಿಯ ಮಡಿಲಲ್ಲಿರು. ಅವರು ಮುದ್ದು ಮಾಡಬೇಕು, ನಿಮ್ಗೆ ಕಿಸ್ ಕೊಡ್ಬೇಕು, ಆಲಿಂಗನ ಮಾಡ್ಬೇಕು, ಸ್ನಾನ ಮಾಡಿಸ್ಬೇಕು. ನಿರ್ಣಯ ಯಾರು ಮಾಡ್ತಾರೆ? ಬಾಬಾ ಮಾಡ್ತಾರೆ. ನನಗೆ ಅದು ಕೊಡ್ತಾ ಇದ್ದಾರೆ, ಇದು ಕೊಡ್ತಾ ಇದ್ದಾರೆ, ಅದನ್ನು ಕೊಡು, ಇದನ್ನು ಕೊಡು, ಹಾಗ ಮಾಡು, ಹೀಗೆ ಮಾಡು, ಇದಾಗಿಲ್ಲ ಅದಾಗಿಲ್ಲ ಅಂತ ಇದು ಯಾವುದೇ ವಿಷಯದ ಬಗ್ಗೆ ಬಾಬನ ಜೊತೆಗೆ ಚರ್ಚೆ ಬೇಡ. ಮಾಡಕ್ಕೆ. ಅಂದ್ರೆ ಚರ್ಚೆ ಮಾಡಬಾರ್ದು ಅಂದ್ರೆ ಸದಾ ಮಾಡಬಾರ್ದು ಅಂತಲ್ಲ, ಆ ವಿಷಯದ ಬಗ್ಗೆ ಮಾತ್ರ ನಾನು ಹೇಳ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ ಆತ್ಮೀಯರೇ. ಬಾಬನ ಜೊತೆಗೆ ಮಾತಾಡಬಾರ್ದು ಆದ್ಮೇಲೆ, ಹಾಗಲ್ಲ. ಆದ್ರೆ ಆ ಸ್ಥಿತಿಯಲ್ಲಿ ಇದ್ದಾಗ ಈ ಎಲ್ಲ ವಿಷಯಗಳು ಬರುವುದಿಲ್ಲ. ನೀವು ಆತ್ಮ ಯಾರ ಜೊತೆಗಿದ್ದೀರಿ? ಪರಮಾತ್ಮನ ಜೊತೆಗೆ ಮಾತ್ರ ಇದ್ದೀರಿ. ಪರಮಾತ್ಮನ ಜೊತೆಗೆ ಮಾತ್ರ ಜೋಡಣೆ ಆಗಿದ್ದೀರಿ ಆತ್ಮೀಯರೇ. ಆತ್ಮದಲ್ಲಿರುವಂತ ಗುಣಲಕ್ಷಣ ಸಂಸ್ಕಾರದ ಜೊತೆನೂ ನೀವು ಜೋಡಣೆ
ಆಗಿಲ್ಲ. ಯಾರ ಜೊತೆ ಜೋಡಣೆ ಆಗಿದ್ದೀರಿ? ಪರಮಾತ್ಮನ ಜೊತೆಗೆ ಮಾತ್ರ. ಸರಿ, ಆಗಿದೆ ಪ್ರಶ್ನೆ. ಸರಿ, ನಾನು ಆತ್ಮ ಆಗೋಣ, ಪರಮಾತ್ಮ ಜೊತೆಗೆ ಏನ್ ಮಾಡೋಣ? ಅನುಭವ ಮಾಡೋಣ. ನಮ್ದೊಂದು ಪಾತ್ರ ಅಂತ ಇದೆಯಲ್ಲ, ನಮ್ದೊಂದು ಪಾತ್ರ ಅಂತ ಇದೆಯೋ ಇಲ್ಲೋ? ಹೌದು ಇದೆ. ಅವಾಗ ಮಾಡ್ಬೇಕು ಮಾಡಬಾರ್ದು? ಮಾಡ್ಬೇಕು. ಇಲ್ಲ, ಅವಾಗ ಡ್ರಾಮಾ ಬಿಂದು. ಡ್ರಾಮಾ ಏನು? ಬಿಂದು. ಬಿಂದು. ಅವಾಗ ನೀವು ನಾಟಕ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇಲ್ಲ? ನಾಟಕ ಮಾಡ್ತಾ ಇಲ್ಲ. ಹಾಗೆ ನಾಟಕ ಯಾವುದು? ನಾಟಕ ಅಂದ್ರೆ ಕರ್ಮ, ನಾವೇನ್ ತಂದಿರ್ತೀವೋ ಅದು. ನಾಟಕ ಮಾಡದಲ್ಲೇ ನೀವೇ ಹೇಳಿದಾಗೆ ಜೀವನ ಮಾಡ್ಬೇಕು, ನಾಟಕ ಮಾಡ್ಬಾರ್ದು. ನಾನೆಲ್ಲ ಹೇಳಿದ್ದು, ಬಾಬಾ ಹೇಳಿದ. ಸರಿನಾ? ನಾಟಕ ಅಂತಂದ್ರೆ ಶರೀರ ಹೇಳುವಂತ ಡ್ರೆಸ್ ಹಾಕೊಂಡಿದ್ದೇನೆ, ಸ್ತ್ರೀ ಪುರುಷ. ಹೌದಾ? ನಾಟಕ ಎಲ್ಲ ಆಡ್ತೀವಿ ನಾವು. ಮನೇಲಿ ನಾಟಕ ಮಾಡ್ಲಿಕ್ಕೆ ಆಗ್ತದ? ಸ್ಟೇಜಲ್ಲಿ ತಾನೇ ನಾಟಕ ಮಾಡ್ಬೇಕು. ನಿಮ್ಮ ಲೌಕಿಕ ಮನೇಲಿ ನಾಟಕ ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಆಗಲ್ಲ. ಆಫೀಸಲ್ಲಿ ಹೋಗ್ಬಿಟ್ಟು ನಾಟಕ ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಇಲ್ಲ, ನಾಟಕ ಎಲ್ಲಿ ಮಾಡ್ಬೇಕು? ತೇಜ್ ಆತ್ಮಿಕ ರೂಪದಲ್ಲಿ ನೀವು ನಾಟಕ ಎಲ್ಲಿ ಮಾಡ್ಬೇಕು? ಸ್ಥೂಲವತನದಲ್ಲಿ. ಎಲ್ಲಿ ನಾಟಕ ಮಾಡೋದೆಲ್ಲಿ? ಹೌದಾ ಅಲ್ವೋ? ಈಗ ನೀವು ಬಿಂದು ಆಗ್ಬಿಟ್ಟು ಎಲ್ಲಿಗೆ ಹೋಗಿದ್ದೀರಿ? ಅಲ್ಲಿ ನಾಟಕ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ ಆ ನಾಟಕ ಮಾಡಿದ್ ಬೇರೆಯವ್ರಿಗೆ ಕಾಣತ್ತಾ? ಇಲ್ಲ ಕಾಣಲ್ಲ. ಕಾಣ್ಲಿಕ್ಕೆ ನಿಮ್ಗೆ ಶರೀರ ಇದೆಯಾ? ಇಲ್ಲ ಇಲ್ಲ. ನೋಡೋರಿಗೆ ಶರೀರ ಇದೆಯಾ? ಇಲ್ಲ. ಈಗ ನಾಟಕ ಮಾಡ್ಬೇಕಂದ್ರೆ ನೋಡುವಂತವ್ರು ಇರ್ಬೇಕೋ ಬೇಡವೋ? ಹೇಳ್ಬೇಕು. ಅಲ್ಲಿ ಇದಾರ ಯಾರಾದ್ರು? ಇಲ್ಲ. ಯಾಕೆ? ಅದು ನಿರಾಕಾರ ನಿರಾಕಾರ ಲೋಕ. ಎಲ್ಲರೂ ಕೆಳಗಡೆ ಬಂದ್ಬಿಟ್ಟಿದಾರಲ್ಲ, ಅಲ್ಲಿ ಯಾರಿದ್ದಾರೆ? ಕರ್ಮೇಂದ್ರಿಯಗಳಿಲ್ಲ ಅಲ್ಲಿ. ಅಲ್ಲ, ಅಲ್ಲಿ ಎಲ್ಲ ಆತ್ಮಗಳೆಲ್ಲ ಕೆಳಗಡೆ ಇದ್ದಾರಲ್ಲ. ಹೌದು. ಹೋಗಿ ಆತ್ಮಗಳಲ್ಲಿ ಇದ್ರೂ ಕೂಡ ಏನಾಗೋದಿಲ್ಲ? ಕಾಣೋದಿಲ್ಲ. ನೋಡ್ಲಿಕ್ಕೆ ಕರ್ಮೇಂದ್ರಿಯಗಳಿಲ್ಲ. ಆಗೋದಿಲ್ಲ. ನೀವು ಪಾತ್ರ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿ. ಓಕೆ, ನೀವು ನಾಟಕ ಮಾಡ್ಲಿಕ್ಕೆ ನೀವು ಡ್ರೆಸ್ ಹಾಕೊಂಡಿಲ್ವಲ್ಲ? ಹೌದು. ಡ್ರೆಸ್ ಕೆಳಗಡೆ ಬಿಟ್ಬಿಟ್ಟು ಬಂದಿದ್ದೀರಿ. ಡ್ರೆಸ್ ಹಾಕೊಂಡಿರ್ತಾರೆ, ನಾಟಕ ಮಾಡ್ಲಿಕ್ಕೆ ಆಗ್ತದೆ? ಹಾ. ಹಾಗೆ ನಾಟಕ ಮಾಡಿದ್ರೆ ತಾನೇ ಜನ ನೋಡ್ತಾರೆ, ಚಪ್ಪಾಳೆ ಹೊಡಿತಾರೆ. ಹೌದು. ಹಾಗೆ ಆ ಸಮಯದಲ್ಲಿ ನಾಟಕ ಮಾಡಬೇಕೋ ಮಾಡಬಾರ್ದು? ಮಾಡಬಾರ್ದು. ನಾಟಕಕ್ಕೂ ನಿಮ್ಗೂ ಏನು ಸಂಬಂಧ ಇಲ್ಲ. ಪುರುಷಾರ್ಥ, ಸಾಧನೆ, ತಪಸ್ಸು, ಸೇವೆ ಎಲ್ಲ ಎಲ್ಲಿ ಬರ್ತದೆ? ಕೆಳಗಡೆ ಬರ್ತದೆ. ಆದ್ರೆ ಈಗ ಇದ್ಯಾವುದೂ ಇಲ್ಲ. ಏನಿದ್ದೇನೆ? ನಾನು ಮತ್ತು ಬಾಬಾ. ಅಪ್ಪ ಅಷ್ಟೇ. ಆವಾಗ ಡ್ರಾಮಕ್ಕೆ ಏನ್ ಮಾಡ್ಬಿಟ್ಟಿದ್ದೀರಿ? ಬಿಂದು. ಮನೇಲಿ ಇದ್ದೀರಿ, ಅಪ್ಪ ಅಮ್ಮನ ಜೊತೆಲಿ ಇದ್ದೀರಿ. ಅವಾಗ ಆಫೀಸಿನ ಬಗ್ಗೆ ಯೋಚನೆ ಮಾಡ್ತೀರಾ? ಇಲ್ಲ ಊರಿನ ಬಗ್ಗೆ ಯೋಚನೆ ಮಾಡ್ತೀರಾ? ಇಲ್ಲ ದೇಶದ ಬಗ್ಗೆ ಯೋಚನೆ ಮಾಡ್ತೀರಾ? ಇಲ್ಲ ಧರ್ಮದ ಬಗ್ಗೆ ಯೋಚನೆ ಮಾಡ್ತೀರಾ? ಇಲ್ವಲ್ಲ. ಅಮ್ಮನ ಮಡಿಲಲ್ಲಿ ಇದ್ದೀವಿ, ಮಡಿಲಿನ ಸುಖ ಅನುಭವ ಮಾಡ್ಬೇಕಷ್ಟೇ. ಈಗ ನಾನು ಯಾರ ಜೊತೆಲಿ ಇದ್ದೇನೆ ಅದ್ರ ಅನುಭವ ಮಾಡೋದಷ್ಟೇ. ಅದಕ್ಕೆ ಬಾಬಾ ಹೇಳ್ತಾರೆ, ಅದಕ್ಕೆ ನಾಟಕ ಅಂತ ಹೇಳೋದಿಲ್ಲ. ಆ ನಾಟಕಕ್ಕೆ ನೀವೇನ್ ಮಾಡ್ಬೇಕು? ಬಿದ್ದು. ಸರಿ, ನಾನು ಆತ್ಮ ಆಗಿದ್ದೇನೆ, ಬಾಬಾನ ಜೊತೆಗೆ ನಾನು ಅನುಭವ ಮಾಡ್ತಿದ್ದೇನೆ. ಅದು ಮುಗಿದ ಮೇಲೆ ಬೇಕಾದ್ರೆ ಮತ್ತೆ ನಾಟಕ ಸ್ಟಾರ್ಟ್ ಮಾಡೋಣ. ಅರ್ಥ ಆಯ್ತು? ನಾಟಕದ ಮಧ್ಯದಲ್ಲೂ ಕೂಡ ಕೆಲವೊಬ್ರು ಏನ್ ಮಾಡ್ತಾರೆ? ವಿಶ್ರಾಂತಿ ತಗೊಳ್ತಾರೆ, ಅಥವಾ ಒಂದು ಪರದೆ ಹಿಂದ್ಗಡೆ ಹೋಗ್ತಾರೆ. ಅವಾಗ ಬೇರೆಯವ್ರು ಯಾರೋ ಏನ್ ಮಾಡ್ತಿರ್ತಾರೆ? ನಾಟಕ ಮಾಡ್ತಾ ಇರ್ತಾರೆ ಸ್ಟೇಜಲ್ಲಿ. ಹೌದು ತಾನೆ? ಹಾಗೆ ಆತ್ಮೀಯರೇ, ದಿನದಲ್ಲೂ ಕೂಡ ಸ್ವಲ್ಪ ನಾವು ನಾಟಕದಿಂದ ಹೊರಗಡೆ ಬರಬೇಕೋ ಬೇಡವೋ? ಬರ್ಬೇಕು. ನಾಟಕ ಮಾಡೋದು ಇಷ್ಟ ಆಗತ್ತೋ? ಜೀವನ ಮಾಡೋದು ಇಷ್ಟ ಆಗತ್ತೋ? ಜೀವನ ಮಾಡೋದು ಇಷ್ಟ ಆಗುತ್ತೆ. ಅಲ್ವಾ? ಈ ಮೊದಲು ಸೃಷ್ಟಿ ನಾಟಕ ಅಂದ್ರೆ ಏನು ಅಂತ ನಿಮ್ಗೆ ಅರ್ಥ ಕೇಳಿರೋದಕ್ಕೆ ಈ ಕ್ಲಾಸ್ ನಿಮ್ಗೆ ಅರ್ಥ ಆಗತ್ತೆ. ಹೌದಾ? ಹಾ, ಅದ ಹೌದು. ಫೌಂಡೇಶನ್. ಆ ಕ್ಲಾಸ್ ನಿಮ್ಗೆ ಕೇಳಿದ್ದಕ್ಕೆ ನಾಟಕ ಅಂತಂದ್ರೆ ಏನು, ನಿಜ ಜೀವನ ಅಂತಂದ್ರೆ ಏನು, ಬಾಬಾ ನಮಗೆ ನಾಟಕ ಮಾಡೋದನ್ನ ಕಲಿಸ್ತಾರೋ, ಜೀವನ ಮಾಡೋದನ್ನ ಕಲಿಸ್ತಾರೋ? ಜೀವನ ಅಲ್ವಾ? ಜೀವನ ಮಾಡುವುದು. ಸರಿ, ಹಳೆ ಕಾಲದ ಜನ ನಿಮ್ಗೆ ಜೀವನ ಮಾಡೋದು ಕಲಿಸ್ತಾ ಇದ್ರು, ನಾಟಕ ಮಾಡೋದನ್ನ ಕಲಿಸ್ತಿದ್ರು? ಜೀವನ ಮಾಡೋದು. ನಾಟಕ ಮಾಡೋದು ಕಲಿಸ್ತಾರೆ. ಹಳೆ ಇಲ್ಲ. ಕಾಲದಲ್ಲಿ. ಜೀವನ ಮಾಡೋದ್ ಕಲಿಸ್ತಿದ್ರು. ಇವಾಗ ಏನ್ ಕಲಿಸ್ತಾರೆ? ನಾಟಕ. ನೀವು ಅಬ್ಸರ್ವೇಷನ್ ಮಾಡಿ, ಹಳೆ ಕಾಲದಲ್ಲಿ ಕಾಲಿಗೆ ಚಪ್ಪಲಿ ಆಗದೆ ಜನ ಹೊರಗಡೆ ಹೋಗ್ತಿದ್ರು. ಹೌದಾ? ಪೌಡರ್ ಮತ್ತು ಫೇರ್ ಅಂಡ್ ಲವ್ಲಿ ಹಚ್ಕೊಂಡು ಹೋಗ್ತಿದ್ರಾ? ಇಲ್ಲ. ಸಿಂಪಲ್ ಆಗಿ ಬಟ್ಟೆ ಹಾಕೊಂಡು ಹೋಗ್ತಿದ್ರು. ಸಿಟ್ಟಿದ್ರು ಕೂಡ ಒಳಗಡೆ ಏನಿದೆ ಅದನ್ನೇ ಹೇಳ್ತಾ ಇದ್ರು. ಅಲ್ವಾ? ಇವತ್ತು ಡ್ರಾಮಾ. ಪೌಡರ್ ಹಚ್ಕೊಳ್ದೆ ಹೊರಗಡೆ ಹೋಗೋದೇ ಇಲ್ಲ, ಚಪ್ಪಲಿ ಹಾಕೊಳ್ದೆ ಹೊರಗಡೆ ಹೋಗೋದಿಲ್ಲ. ಮಾತೆತ್ತರ ಬರೀ ಸುಳ್ಳು. ನಾವು ಚೆನ್ನಾಗಿದೀವಪ್ಪ. ಎಲ್ಲಿ ಚೆನ್ನಾಗಿದ್ದೀರಿ?
ಒಳಗಡೆ ಬೇಕಾದಷ್ಟು ದುಃಖಗಳಿದ್ದಾವೆ, ಕಷ್ಟಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ. ಬಾಯೆಲ್ಲ ಮಾತ್ರ ಮುತ್ತು ಉದುರದಂಗ ನಾವು ಚೆನ್ನಾಗಿದ್ದೀವಿ ಅಂತ. ಎಲ್ಲ ಸುಳ್ಳು ತಾನೆ, ಎಲ್ಲ ಹೌದು. ನಾಟಕ ತಾನೆ. ವ್ಯಾಪಾರದಲ್ಲಿ ಸುಳ್ಳು. ಹಾಲಲ್ಲಿ ಬೇಕಾದಷ್ಟು ನೀರು ಹಾಕೊಂಡು ಬಂದಿರ್ತಾರೆ. ಇಲ್ಲಪ್ಪ, ನಮ್ಮಷ್ಟು ಶುದ್ಧವಾಗಿ ಹಾಲು ಯಾರೂ ಕೊಡೋದಿಲ್ಲ ಅಲ್ವಾ. ಪ್ರತಿಯೊಂದಲ್ಲೂ ಶುದ್ಧ. ಮನೆಯಲ್ಲಿ ಎಂತ ಗಲಾಟೆಗಳಿರ್ತಾವೆ ಪತಿ ಪತ್ನಿ ನಡುವೆ. ಇಲ್ಲಪ್ಪ, ನಾವು ತುಂಬಾ ಚೆನ್ನಾಗಿದ್ದೀವಿ. ನಾಟಕನೋ ವಾಸ್ತವಿಕತೆನೋ? ನಾಟಕ. ನನ್ನ ಮಕ್ಕಳು ತುಂಬಾ ಒಳ್ಳೆಯವರು, ಬೇರೆಯವ್ರ ಕಡೆ ಹೇಳ್ತಾ ಇರ್ತೀವಿ ನಿಮ್ಮ ಮಕ್ಕಳು ಎಂತವರು ಅಂತ ನಿಮ್ಗೆ ಗೊತ್ತು. ಆದ್ರೆ ಸತ್ಯತೆಯನ್ನು ನಾವು ಹೊರಗಡೆ ಇಡೋದಿಲ್ಲ ಆದ್ಮೇಲೆ, ಅದನ್ನ ಮರೆಮಾಚ್ತೀವಿ. ಹೌದೋ ಅಲ್ವೋ? ಹೌದು. ಹೌದು. ಅಂದ್ಮೇಲೆ ಇದು ನಿಜ ಜೀವನನೋ ನಾಟಕನೋ? ನಾಟಕ. ಅಂದ್ರೆ ಜೀವನ ಪೂರ್ತಿ ಬರೀ ನಾಟಕನೇ ಮಾಡ್ತೀರಾ ಅಥವಾ ನಿಜ ಜೀವನ ಮಾಡ್ತಿರೋ? ಆತ್ಮನಿಗೆ ಯಾವ್ದು ಖುಷಿ ಕೊಡುತ್ತೆ? ಜೀವನ ಖುಷಿ ಕೊಡುತ್ತೋ, ನಾಟಕ ಮಾಡೋದು ಖುಷಿ ಕೊಡುತ್ತೋ? ಜೀವನ. ಜೀವನ. ಯಾಕೆ? ಜೀವನದಲ್ಲಿ ಸಂಪಾದನೆ ಆಗ್ತದೆ, ನಾಟಕದಲ್ಲಿ ಸಂಪಾದನೆ ಇಲ್ಲ ಅಲ್ವಾ. ಎಲ್ಲ ಒಂದ್ಸಲ ಈ ಶಿವರಾತ್ರಿ ಟೈಮಲ್ಲಿ ನಾಟಕ ಮಾಡಬೇಕು ಅಂದ್ರೆ ನಾಟಕದ ಪಾತ್ರಧಾರನೇ ದುಡ್ಡು ಕೊಡ್ಬೇಕಾಗ್ತದೆ, ಅದು ಸ್ಟೇಜಿಗೆ ಖರ್ಚಿಗೆ ಎಲ್ಲ ಅಲ್ವಾ. ಹೌದು. ಯಾಕಂದ್ರೆ ಆತ್ಮದ ಶಕ್ತಿ ನಾಟಕದಲ್ಲಿ ಏನಾಗ್ತದೆ, ಆದ್ಮೇಲೆ ಖರ್ಚಾಗ್ತಾ ಹೋಗ್ತದೆ. ಅಲ್ಲಿ ನಾಟಕದಲ್ಲಿ ಆತ್ಮದ ಶಕ್ತಿ ವೃದ್ಧಿ ಆಗೋದಿಲ್ಲ, ಚಾರ್ಜ್ ಆಗೋದಿಲ್ಲ. ಮೊಬೈಲ್ ಕರೆಂಟಿಗೆ ಇಟ್ಟಾಗ್ತಾನೆ ಚಾರ್ಜ್ ಆಗ್ತದೆ. ಆಪರೇಟ್ ಮಾಡಿದಾಗ ಬ್ಯಾಟ್ರಿ ಚಾರ್ಜ್ ಆಗತ್ತೋ ಡೌನ್ ಆಗತ್ತೋ? ಡೌನ್. ಡೌನ್ ಚಾರ್ಜ್ ಆಗುತ್ತೆ. ಈಗ ನಾವು ಚಾರ್ಜ್ ಮಾಡ್ಕೊಳ್ಬೇಕು, ಡೌನ್ ಮಾಡ್ಕೊಳ್ಬೇಕು ಚಾರ್ಜ್ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ, ದಿನದ ಸ್ವಲ್ಪ ಸಮಯದಲ್ಲಿ ಆತ್ಮ ಬಿಂದು, ಬಾಬಾ ಬಿಂದು, ಡ್ರಾಮಾ ಬಿಂದು. ಆ ಸ್ಥಿತಿಯಲ್ಲಿ ನೀವು ಆತ್ಮ ಆಗಿದ್ದೀರಿ, ಕೇವಲ ಪರಮಾತ್ಮನ ಜೊತೆಗೆ ಜೋಡಣೆ ಆಗಿದ್ದೀರಿ. ಯಾವ್ದ್ರ ಜೊತೆಗೆ? ಪರಮಾತ್ಮನ ಜೊತೆ. ಆತ್ಮೀಯರಲ್ಲಿ ಸೇವೆಯನ್ನು ಕೂಡ ಬರಬಾರದು. ನನ್ನಿಂದ ಶಕ್ತಿ 3 ಲೋಕಕ್ಕೆ ಹೋಗ್ತಾ ಇದೆ ಅಂತ ನೀವು ಬಂತು, 3ನೇ ಲೋಕ ಆ್ಯಡ್ ಆಯ್ತು ಅಂತಂದಲ್ಲಿ ನಾಟಕ ಶುರುವಾಯ್ತು. ಬಂದೇ ಬಿಡ್ತು. ನಾನು ಮನೇಲಿದ್ದೆ, ನಾನು ಅಮ್ಮ ಇಬ್ರೆ. ಅಮ್ಮನ ಕೈ ಹಿಡ್ಕೊಂಡು ಊರು ಸುತ್ತಲಿಕ್ಕೆ ನಾನು ಹೋಗ್ತಾ ಇಲ್ಲ, ಮಾರ್ಕೆಟಿಗೆ ಹೋಗ್ತಾ ಇಲ್ಲ, ಜಾತ್ರೆಗೆ ಹೋಗ್ತಾ ಇಲ್ಲ. ಎಲ್ಲಿದ್ದೆ ನಾನು? ಅಮ್ಮನ ಮಡ್ಲಲ್ಲಿ. ಅಷ್ಟೇ. ನಾನು ಅಮ್ಮ ಬಿಟ್ಟರೆ ಬೇರೆದೇನೋ ನನಗೆ ಗೊತ್ತೇ ಇಲ್ಲ, ಪ್ರಪಂಚನೇ ಗೊತ್ತಿಲ್ಲ ನನಗೆ. ಈಗ ಅಮ್ಮ ನನಗೆ ಯಾಕೆ ಮಡಿಲಲ್ಲಿ ಎತ್ಕೊಂಡಿದ್ದಾರೆ, ಏನು ಕೊಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ, ಯಾವುದರ ಅವಶ್ಯಕತೆ ಇದೆ, ಯಾವ ಟ್ರೀಟ್ಮೆಂಟ್ ಇದೆ, ಅದರ ಸುಖವನ್ನ ಮಾತ್ರ ನಾನು ಅನುಭವಿಸ್ತಾ ಇದ್ದೇನೆ ಹೊರತು ಬೇರೆ ಎಲ್ಲದರಿಂದ ನಾನು ಏನಾಗಿದ್ದೇನೆ, ಮಾನಸಿಕವಾಗಿ ಮುಕ್ತನಾಗಿದ್ದೇನೆ ಅಲ್ವಾ. ಎಲ್ಲ ಒಂದ್ಸಲ ಮನೆಯಲ್ಲಿರುವಂತ ಗಂಡಸರು ಹೊರಗಡೆ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದ ತಕ್ಷಣ ಮುಗುಳು ನಗೆಯಿಂದ ಒಂದು ಸಣ್ಣ ಪಾಪು ಮೊಮ್ಮಗು ಅವರನ್ನ ಸ್ವಾಗತ ಮಾಡುತ್ತೆ. ಆವಾಗ ಬೆಳಗಿಂದ ಸಾಯಂಕಾಲವರೆಗೆ ಎಲ್ಲ ಸುಸ್ತನ್ನು ಕೂಡ ಆ ವ್ಯಕ್ತಿ ಆತ್ಮ ಏನ್ ಮಾಡ್ಬಿಡ್ತಾನೆ, ಮರ್ತು ಬಿಡ್ತಾನೆ. ಆ ಮಗುವಿನ ಜೊತೆಗೆ ಆಟ ಆಡ್ತಾರೆ ಅಲ್ವಾ. ಅವಾಗ ಲೌಕಿಕದಲ್ಲಿ ನಾನು ಯಾವ ಪೋಸ್ಟಲ್ಲಿ ಇದ್ದೇನೆ, ಪೊಸಿಷನ್ ಇದ್ದೇನೆ, ನನ್ನ ಗೌರವ ಇಷ್ಟಿದೆ, ನಾನು ಕರೋಡ್ಪತಿ ಎಲ್ಲ ಇರ್ತದ ಅವ್ರ ಹತ್ರ? ಇರಲ್ಲ. ಇಲ್ಲ. ಏನಿರ್ತದೆ? ಮಗುಳಿಗೆ ಮಗು ಜೊತೆಗೆ ತೊದಲು ಮಾತಾಡ್ತಾ ಮೊಮ್ಮಗು ಜೊತೆನೇ ಆಟ ಆಡ್ತಾ ಅವಾಗ ಸಂಪೂರ್ಣವಾಗಿ ಪ್ರಪಂಚವನ್ನೇ ಅವನೇನ್ ಮಾಡ್ಬಿಡ್ತಾನೆ, ಮಾರ್ತು ಬಿಡ್ತಾರೆ. ಮರ್ತು ಬಿಡ್ತಾನಲ್ವಾ. ಹಾಗೆ ಯಥಾರ್ಥ ರಾಜಯೋಗದಲ್ಲಿ ಬಾಬಾ ಏನ್ ಹೇಳ್ತಾರೆ, ನೀನು ಆತ್ಮನಾಗು, ನಿನಗೆ ಆ ಸಮಯದಲ್ಲಿ ಬೇರೆ ಏನು ಕೆಲಸ ಇರಬಾರದು, ಬೇರೆ ಯಾರ ಜೊತೆಗೂ ನೀನು ಜೋಡಣೆ ಆಗಬಾರದು. ಹಾಗೂ ಪರಮಾತ್ಮನಲ್ಲೂ ಕೂಡ ಕೇವಲ ಬಿಂದುವಿನ ಜೊತೆಗೆ ಜೋಡಣೆ ಆಗ್ಬೇಕೇ ಹೊರತು ಯಾವ್ದ್ರ ಬಗ್ಗೆ ಜೋಡಣೆ ಆಗ್ಬಾರ್ದು. ಅಲ್ಲಿ ಪರಮಾತ್ಮ ತಂದೆ ಹೇಳುವಂತ ಭಾವನೆಯನ್ನು ಕೂಡ ಇರಬಾರದು. ಅವನು ತಂದೆ, ಶಿಕ್ಷಕ, ಗುರು, ಸ್ನೇಹಿತ, ಈ ಸಂಬಂಧನೂ ಕೂಡ ಅದರಲ್ಲಿ ಇರಬಾರದು. ನೀವ್ಯಾರು? ನಿರಾಕಾರ. ಬಿಂದು. ಬಾಬಾ ಯಾರು? ಬಿಂದು. ಯಾರ ಜೊತೆ ಜೋಡಣೆ ಆಗಿದ್ದೀರಿ? ಬಿಂದು ತಂದೆ ತಂದೆಯ ಜೊತೆ. ಜೋಡಣೆ ಆದ್ರಲ್ಲಿ ಏನಿದೆ? ಬಿಂದು. ಸಪ್ತ ಗುಣಗಳಿದ್ದಾವೆ. ಬರೀ ಬಿಂದು 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 ನೋಡ್ತಾ ಇದ್ರೆ ಆಗೋದಿಲ್ಲ. ಏನಿದೆ? ಸಪ್ತ ಗುಣಗಳಿದ್ದಾವೆ. ನೀವು ಆ ಸಪ್ತ ಗುಣಗಳ ಅನುಭವ ಮಾತ್ರ ಮಾಡಬೇಕು ಹೊರತು ಆ ಸಂಬಂಧನೂ ಕೂಡ ಅಲ್ಲಿ ಬರಬಾರದು. ಅರ್ಥ ಆಯ್ತು ನಿಮಗೆ? ಸಂಬಂಧನೂ ಇಲ್ಲ, ಸೇವೆನೂ ಇಲ್ಲ. ಆದ್ರೆ ಭಗವಂತನ ಮೂಲವಾದ ಸಪ್ತಗುಣ ಅದರ ಮಾತ್ರ ಅನುಭವ. ತಾಯಿಯ ಮಡಿಲಲ್ಲಿ ಇದ್ದೇನೆ, ತಾಯಿ ಯಾವ ಬಟ್ಟೆನ ಹಾಕೊಂಡಿದ್ರೆ ಆ ಸುಖದ ಅನುಭವ ಮಾಡ್ತಾ ಇದ್ದೇನೆ, ಮಡಿಲಿನ ಸುಖವನ್ನು ಅನುಭವ ಮಾಡ್ತೀನಿ ಅಷ್ಟೇ. ಅರ್ಥ ಆಯ್ತಾ?
ಅದು ಬಿಟ್ಟು ನಿಮ್ಮ ಮನಸ್ಸನ್ನು ಬೇರೆ ಯಾವುದರ ಕಡೆನೂ ಕೂಡ ಏನ್ ಮಾಡಬಾರ್ದು, ಕೇಂದ್ರೀಕರಿಸಬಾರದು, ಇಡಬಾರದು. ಅದಕ್ಕೆ ನೀವು ಹೆಚ್ಚಿನ ಸಮಯವನ್ನ ಕೊಡಬೇಕಾಗ್ತದೆ. ಮಕ್ಕಳೇ, ಫೈನಲಿ ನಿಮ್ಗೆ ಬೇಕಾಗಿರೋದು ಸಪ್ತ ಗುಣಗಳು ತಾನೇ ಅಲ್ವಾ? ಆ ಸಪ್ತ ಗುಣಗಳು ನಿಮ್ಗೆ ಅನುಭವ ಆದಾಗ ಆಟೋಮೆಟಿಕಲಿ ಎಲ್ಲ ಕಡೆಗೆ ಹೋಗೇ ಹೋಗ್ತದೆ. ಬೆಳಕು ಕೊಡ್ತದೆ ಅಂತ ಮೇಲೆ ಆನ್ ಆಗಿದೆ ಅಂದ್ಮೇಲೆ ರೂಮಿಗೆ ಆಟೋಮೆಟಿಕಲಿ ಬೆಳಕು ಹೋಗೇ ಹೋಗ್ತದಲ್ವಾ? ಎಕ್ಸ್ಟ್ರಾ ಕೊಡ್ಬೇಕಾದಂತ ಅನಿವಾರ್ಯತೆ ಇದೆಯಾ? ಇಲ್ಲ ತಾನೆ. ಅವಾಗ ಆ ಸಮಯದಲ್ಲಿ ನೀವೆಲ್ಲಿದ್ದೀರಿ? ಅಮ್ಮನ ಮಡಿಲಲ್ಲಿ ಮಾತ್ರ. ಅಪ್ಪನ ಮಡಿಲಲ್ಲಿದ್ದೀರಿ. ಅಪ್ಪ ಎಲ್ಲಿದ್ದಾರೆ? ಅಪ್ಪ ಎಲ್ಲಿದ್ದಾರೆ? ಪರಂಧಾಮದಲ್ಲಿದ್ದಾರಲ್ಲ. ಓಕೆ. ಈಗ ಲೌಕಿಕದಲ್ಲಿ ಎಕ್ಸಾಮ್ ನಡೀತಾ ಇದೆ, ಹೌದಲ್ವಾ? ನಡೀತಾ ಇದೆ. ಎಕ್ಸಾಮ್ ನಡಿಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಜಾಸ್ತಿನೋ ಅಪ್ಪ ಅಮ್ಮನಿಗೆ ಟೆನ್ಷನ್ ಜಾಸ್ತಿನೋ? ಅಪ್ಪ ಅಮ್ಮ ಅಮ್ಮ ಓಕೆನಾ? ಸರಿ, ಓಕೆ. ಎಕ್ಸಾಮ್ ಮುಗೀತು, ಮುಂದೆ ನೆಕ್ಸ್ಟ್ ಯಾವ ಕ್ಲಾಸ್ ಎಲ್ಲಿ ಮುಂದೆ ನಮ್ಮ ಮಾತೆಯರು ತವರು ಮನೆಗೆ ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ? ಹೌದು, ರಜೆ ತವ್ರ ಮನೆ. ತವರು ಮನೆಗೆ ಹೋಗ್ತಾರೆ. ಸರಿ, ತವರು ಮನೆಗೆ ಹೋಗ್ಬಿಟ್ಟು ಮಲಗಿದ್ದೀರಿ. ಏನ್ ಮಾಡಿದಿರಿ? ಮಲಗಿದ್ದಾರೆ. ಎಷ್ಟು ಗಂಟೆ ಹೇಳ್ಬೇಕು ಅಂತ ಚಿಂತೆ ಇದೆಯಾ? ಇಲ್ಲ, ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಅಡುಗೆ ಮಾಡಬೇಕು, ಟಿಫಿನ್ ಕ್ಯಾರಿಯರ್ ಕೊಡಬೇಕು, ಲೇಟ್ ಆಗ್ತದೆ, ಚಿಂತೆ ಇದೆಯಾ? ಇರಲ್ಲ. ಇಲ್ಲ. ಚಿಂತೆ ಯಾರಿಗೆ? ಅಮ್ಮನಿಗೆ. ನೀವ್ ಯಾರು? ಮಗು. ಮಗು 50 ವರ್ಷ ಆಗಿದೆ ಇವರಿಗೆ, ಚಿಂತೆ ಇಲ್ಲ ಅಮ್ಮನಿಗಂತೆ. ತವರು ಮನೆ ಹೋದ ತಕ್ಷಣ 50 ವರ್ಷ ಇವ್ರ ಅಮ್ಮ ಆದ್ರೂ ಕೂಡ, ನಾನು ಅಮ್ಮನ ಮನೆಗೆ ಹೋದಾಗ ನಾನು ಮಗುನೇ. ಎಲ್ಲಿವರೆಗೆ ಅಮ್ಮನ ಮನೇಲಿ ಇರ್ತೇನೋ ನನಗೆ ಏನು ಚಿಂತೆ ಇಲ್ಲ. ಕಸ ಗುಡಿಸೋದಾಗ್ಲಿ, ಪಾತ್ರೆ ತೊಳೆಯೋದಾಗ್ಲಿ, ನೆಲ ಒರೆಸೋದಾಗ್ಲಿ, ಬಟ್ಟೆ ವಾಶ್ ಮಾಡಿ ಏನೂ ಇಲ್ಲ. ನನ್ನ ಕೆಲಸ ಏನು? ನನ್ನ ಕೆಲಸ ಏನು? ಬೆಳಿಗ್ಗೆ ಅಮ್ಮ ಎದ್ದು ತಿಂಡಿ ಎಲ್ಲ ರೆಡಿ ಮಾಡಿ ಆದ್ಮೇಲೆ ಆಮೇಲೆ ನಾನೆದ್ದು ಸ್ನಾನ ಮಾಡಿ ತಿಂಡಿ ತಿಂದ್ರೆ ಆಯ್ತು, ಅಷ್ಟೇ. ಉಳಿದಿದ್ದು ಯಾವುದೇ ಚಿಂತೆ ನಮಗೆ ಇಲ್ಲ. ಇಲ್ಲ. ಯಾಕೆ ನಾನು ತವ್ರ ಮನೆ ಬಂದಿರೋದೇ ಯಾಕೆ? ಆರಾಮಾಗಿರೋದಕ್ಕೆ. ಹಾ, ಪತಿ ಮನೇಲಿ ಬೇಕಾದಷ್ಟು ಕೆಲಸ ಇದೆ. ಕೆಲಸ ಮಾಡಿ 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 ಏನಾಗ್ಬಿಟ್ಟಿದೆ ನಮ್ಗೆ? ಸಾಕಾಗೋಗಿದೆ. ಸಾಕಾಗ್ಬಿಟ್ಟಿದೆ. ಅದಕ್ಕಾಗಿ ಆರಾಮಾಗಿ ಇಲ್ಲಿಗೆ ಬಂದಿದ್ದೇನೆ ನಾನು, ಅಲ್ವಾ? ಹಾಗೆ ಬಾಬಾ ಹೇಳ್ತಾರೆ, 5000 ವರ್ಷದಲ್ಲಿ ಪಾತ್ರ ಮಾಡಿ 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 ನಿಮ್ಗೆ ಏನಾಗ್ಬಿಟ್ಟಿದೆ? ಸಾಕಾಗೋಗಿದೆ. ಸುಸ್ತಾಗ್ಬಿಟ್ಟಿದೆ. ಅದಕ್ಕೆ ದಿನದಲ್ಲಿ ಸ್ವಲ್ಪ ಹೊತ್ತು ಎಲ್ಲಿಗೆ ಬನ್ನಿ? ಪರಂಧಾಮಕ್ಕೆ. ಸ್ವಂತ ಮನೆಗೆ ಬನ್ನಿ. ಆತ್ಮನಾಗ್ಬಿಟ್ಟು ಬನ್ನಿ. ವ್ಯಕ್ತಿಯಾಗಿ, ದೇವತೆಯಾಗಿ, ಬ್ರಾಹ್ಮಣನಾಗಿ ಅದ್ಯಾವುದು ಬೇಡ. ಅದು ಬೇರೆ ವಿಷಯ. ಅದು ಆಮೇಲೆ ಬೇರೆ ಟೈಮಲ್ಲಿ ಪಾತ್ರವನ್ನ ಮಾಡೋಣ, ಅದು ಆಮೇಲೆ ನೋಡ್ಕೊಳ್ಳೋಣ. ಆದರೆ ಈ ವಿಷಯದಲ್ಲಿ, ಈ ಸಮಯದಲ್ಲಿ, ಈ ವಿಧಿಯಲ್ಲಿ ನಾನು ಯಾರು? ಆತ್ಮ ಅಷ್ಟೇ. ನಾನು ಪರಮಾತ್ಮನ ಜೊತೆಗೆ ಮಾತ್ರ ಜೋಡಣೆ ಆಗಿದ್ದೇನೆ. ಪರಮಾತ್ಮನ ಸಪ್ತ ಗುಣಗಳ ಅನುಭವ ಮಾತ್ರ ನಾನು ಮಾಡ್ತಿದ್ದೇನೆ ಹೊರತು ಬೇರೆದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ. ನಾಟಕ ಹೇಗಿತ್ತು, ಇವಾಗ ಹೆಂಗಿದೆ, ಮುಂದೇನಾಗ್ತದೆ, ಎಷ್ಟು ವಿಕರ್ಮ ಇದೆ, ಯಾವಾಗ ಸಾಲ ತೀರಿಸ್ಬೇಕು, ಎಷ್ಟು ಸಮಯ ಇದೆ, ನಂದು ಎಷ್ಟು ಜನ್ಮ ಆಗಿದೆ, ಯಾರಿಗೆ ಎಷ್ಟು ಕೊಡಬೇಕು, ಅದು ಯಾವುದೇ ಚಿಂತೆ ಮತ್ತು ಚಿಂತನ ಆ ಸಮಯದಲ್ಲಿ ನಿಮಗೆ ಬೇಡ. ಬೇಕಾಗಿಲ್ಲ. ಆದ್ಮೇಲೆ ನೀವು ಇಷ್ಟು ಮಾಡಿದ್ರೆ ಉಳಿದು ತನ್ನಿಂತಾನೆ ಸರಿ ಆಗ್ತಾ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ನಿಮ್ಮ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ರೆ, ಈಗ ಒಂದು ಸಣ್ಣ ಮಗುವನ್ನ ತಾಯಿ ಮಡಿಲಿಟ್ಟಾಗ ಆ ಮಗುವಿನ ಮೇಂಟೆನೆನ್ಸಿನ ಕೆಲಸ ಯಾರ್ದು? ಶೂ ತೆಗೆಯುವುದಿರ್ಬೋದು, ಸಾಕ್ಸ್ ತೆಗೆಯುವುದಿರ್ಬೋದು, ಬೆನ್ನಿಗೆ ಹಾಕೊಂಡಿರುವಂತ ಪಾಟಿ ಚೀಲ ತೆಗೆಯುವುದಿರ್ಬೋದು. ನಾವು ಪಾಟಿ ಚೀಲ ಅಂತ ಹೇಳ್ತಿದ್ವಿ ಮೊದ್ಲು. ಯಾಕೆ ಹೇಳಿ? ಅದ್ರಲ್ಲಿ ಪಾಟಿ ಇರ್ತಾ ಇತ್ತು. ಇವತ್ತು ಪಾಟಿ ಇಲ್ವೇ ಇಲ್ಲ. ಇವತ್ತು ಜನಕ್ಕೆ ಪಾಟಿ ಅಂದ್ರೆ ಅದೇ ನನ್ನವ್ರೆ ಅಂತ ಕೇಳ್ತಾರೆ. ಇವತ್ತು ಬುಕ್ ಬಂದ್ಬಿಟ್ಟಿದೆ, ಪೆನ್ಸಿಲ್ ಬಂದ್ಬಿಟ್ಟಿದೆ, ಪೆನ್ ಬಂದ್ಬಿಟ್ಟಿದೆ ಅಲ್ವಾ? ಸ್ಕೂಲ್ ಬ್ಯಾಗ್ ಅಂತ ಹೇಳ್ತಾರೆ, ಇವಾಗ ಪಾಟಿ ಚೀಲ ಅಂತ ಹೇಳೋದಿಲ್ಲ. ನಾವು ಅವಾಗ ಪಾಟಿ ಹಾಕೊಡ್ತಿದ್ವಿ. ಆ ಸಣ್ಣ ಇದ್ದಾಗ ಆ ಪಾಟಿ ಚೀಲದಲ್ಲಿ ಮಜಾ ಇರ್ತಾ ಇತ್ತು, ಸರಿನಾ? ಆ ಪಾಟಿದು ಆ ಮೇಲ್ಗಡೆ ಇದು ಹೋಗ್ಬಿಡ್ತಿತ್ತು, ಏನ್ ಹೇಳಿ, ಫ್ರೇಮ್ ಹೋಗ್ಬಿಡ್ತಿತ್ತು. ಕಿತ್ತೋಗಿರೋದು ಪಾಟಿ, ಸರಿನಾ? ಬರ್ಕೊಂಡು ಬರ್ತೀವಿ, ಸ್ಕೂಲಲ್ಲಿ ಬರೋರಿಗೆ ಅದೇನಾಗ ಒರ್ಸೋಗಿರ್ತದೆ, ಟೆನ್ಷನ್ ಶುರು ಆಗ್ಬಿಡ್ತದೆ. ಅಯ್ಯೋ ಬರ್ಕೊಂಡ್ ಬಂದಿದ್ವಲ್ಲ, ಒರ್ಸೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು, ಸರಿನಾ? ಆವಾಗಿನ ದಿನಾನೇ ಬೇರೆ ಅಲ್ವಾ ಆತ್ಮೀಯರೇ? ಅದೊಂದು ಖುಷಿ. ಸರಿ, ಆದ್ರೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಈಗ ನೀವು ಇದೆಲ್ಲದಿಂದ ಮುಕ್ತನಾಗಿ ಕೇವಲ
ತಂದೆಯ ಮಡಿಲಲ್ಲಿರಬೇಕು. ಒಂದು ಮಗು ತಾಯಿಯ ಮಡಿಲಲ್ಲಿದ್ದಾಗ ಅದರ ಬಟ್ಟೆಯನ್ನು ತೆಗೆದು ಸ್ನಾನವನ್ನ ಮಾಡಿ ಸ್ವಚ್ಛ ಮಾಡಿ ಆಹಾರವನ್ನ ತಿನ್ನಿಸಿ ಮುಂದಿನ ಕಾರ್ಯಕ್ಕೆ ಹೇಗೆ ರೆಡಿ ಮಾಡ್ತಾರೋ ಹಾಗೆ ನೀವು ಆತ್ಮಿಕ ಸ್ಥಿತಿಯಲ್ಲಿ ಇದ್ಬಿಟ್ಟು ಪರಮಾತ್ಮನಲ್ಲಿ ನಿಮ್ಮ ಮನಸ್ಸನ್ನು ಇಟ್ಟಾಗ ಮುಂದೆ ನೀವು ಪಾತ್ರವನ್ನ ಮಾಡ್ಲಿಕ್ಕೆ ಏನು ರೆಡಿ ಮಾಡಬೇಕು ಅದೆಲ್ಲದರ ಜವಾಬ್ದಾರಿ ಯಾರ್ದು? ಬಾಬಾ. ಅಲ್ಲಿ ತನ್ನನ್ನು ತಾನು ಶರೀರ ಅಂತ ತಿಳ್ಕೊಂಡಿರುವಂತ ಕಾರಣದಿಂದ ಆ ಮಗು ತನ್ನ ಶರೀರ ಹೇಳುವಂತ ಸಾಧನವನ್ನ ಶರೀರಕ್ಕೆ ಜನ್ಮ ಕೊಟ್ಟಂತ ತಂದೆ ತಾಯಿಯ ಮಡಿಲಲ್ಲಿ ಆತ ಶರೀರ ಹೇಳುವಂತ ಸಾಧನವನ್ನ ಕೊಟ್ಟಾಗ ಆ ಶರೀರದ ನಿರ್ವಹಣೆ ಯಾರ್ದಾಗ್ತದೆ? ತಂದೆ ತಾಯಿ. ತಂದೆ ತಾಯಿಗಳದಾಗ್ತದೆ. ಅದೇ ರೀತಿ ಇಲ್ಲಿ ನೀವು ಆತ್ಮ ಅಂತ ತಿಳಿದುಕೊಂಡು ನಿಮ್ಮ ಮನಬುದ್ಧಿ ಹೇಳುವಂತ ಸಾಧನವನ್ನ ಯಾರ ಕೈಲಿ ಕೊಡಬೇಕು? ಪರಮಾತ್ಮನ ಕೈಯಲ್ಲಿ ಕೊಟ್ಟಾಗ ಆ ಸಮಯದಲ್ಲಿ ಅವನು ಅದನ್ನ ಟ್ರೀಟ್ಮೆಂಟ್ ಮಾಡ್ತಾ ಇರ್ಬೇಕಾದ್ರೆ ಆ ಮನಬುದ್ಧಿಯಿಂದ ನೀವು ವೈಯಕ್ತಿಕವಾಗಿ ಏನೂ ಕೆಲಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತು? ಅರ್ಥ ಆಗಿಲ್ವೋ? ಅರ್ಥ ಆಯ್ತು. ಅಮ್ಮ ನಿಮ್ಮ ಶರೀರವನ್ನು ಸ್ನಾನ ಮಾಡಿಸ್ಬೇಕಾದ್ರೆ ಬಟ್ಟೆ ಹಾಕ್ಬೇಕಾದ್ರೆ ರೆಡಿ ಮಾಡ್ಬೇಕಾದ್ರೆ ಆ ಶರೀರದಿಂದ ನೀವೇನಾದ್ರು ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಅಮ್ಮ ಸ್ನಾನ ಮಾಡಿಸ್ತಿದಾರೆ ಅಂತ ತಿಳ್ಕೊಳ್ಳಿ. ಓಕೆ, ಹಳೆ ಕಾಲದಲ್ಲಿ ಏನಿತ್ತು ಅಂತಂದ್ರೆ ಈ ಬೆಂಕಿ ಒಲೆ ಇರ್ತಾ ಇತ್ತು, ಅಲ್ಲಿ ಗೊಬ್ಬರ ಇರ್ತಾ ಇತ್ತು. ಸರಿ, ಅಮ್ಮ ಸ್ನಾನ ಮಾಡಿಸ್ತಾ ಇರ್ಬೇಕಾದ್ರೆ ಅಲ್ಲಿರುವಂತ ಗೊಬ್ಬರ ಮುಟ್ಟಿದ್ರಿ ಅಂತ ತಿಳ್ಕೊಳ್ಳಿ. ಅಮ್ಮ ಏನ್ ಮಾಡ್ತಾಳೆ? ಕರ್ಕೊಂಡ್ ಕೈ ತೊಳೆದ್ರೆ ಒಂದು ಸಿಕ್ಸರ್ ಹೊಡಿತಾರೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೋ, ಬೇಕಾದಷ್ಟಲ್ಲಿ ಕೆಲಸ ಇದೆ, ಸ್ನಾನ ಮಾಡಿಸ್ಕೊಂಡು ಬಂದಿದ್ದಲ್ದೇನೆ ಇಲ್ಲಿ ನಿನ್ ಆಟ ಆಡ್ತೀಯಾ? 2 ಬಾರಿಸ್ತಾರೆ ಅಲ್ವಾ? ಅವಾಗ ಅಳ್ಕೊಂಡ್ ಏನ್ ಮಾಡ್ಬೇಕಾಗ್ತದೆ? ಮೂಲೆ ಕೂತ್ಕೋದು. ಸ್ನಾನ ಮಾಡಿಸ್ಕೊಳ್ಬೇಕಾಗ್ತದೆ. ಏನಾದ್ರೂ ಗೊಬ್ಬರ ಮುಟ್ಟಿದ್ರಿ ಸೀದಾ ಬಿಸಿ ಬಿಸಿ ನೀರು ತಲೆ ಮೇಲೆ ಬೀಳ್ತದೆ. ಇಲ್ಲ ಅಂತದ್ದು ಏನಾಗ್ತದೆ? ಸ್ವಲ್ಪ ತಣ್ಣಗಾಗಿನೂ ಸಿಗ್ತದೆ, ಏಟು ಬೀಳ್ತಾ ಇರ್ತದೆ, ಆ ಕಡೆ ಬಿಸಿ ನೀರು ಬೀಳ್ತಾ ಇರ್ತದೆ. ಆಮೇಲೆ ಈ ಎಮ್ಮೆಗೆ ಬ್ರಷ್ ಹಾಕ್ಬಿಟ್ಟು ತಿಕ್ತಾರ ನೋಡಿ ಚರ್ಮಕ್ಕೆ, ಹಂಗೆ ಹಿಂದೆ ಮುಂದೆ ಏನ್ ಮಾಡ್ತಾರೆ? ಚೆನ್ನಾಗಿ ತಿಕ್ತಾರೆ. ಯಾಕೆ ಹೇಳಿ? ಅಷ್ಟು ನಾವು ಹೊರಗಡೆ ಹೋಗ್ಬಿಟ್ಟು ಧೂಳು ಮಾಡ್ಕೊಂಡು ಬಂದಿರ್ತೀವಿ. ಹಾಗೆ ನಮ್ಮಪ್ಪನೂ ಕೂಡ ಏನ್ ಮಾಡ್ತಾರೆ? ಹಾಗೆ ಚೆನ್ನಾಗಿ ಏನ್ ಮಾಡ್ತಾರಂತೆ? ತಿಕ್ತಾರಂತೆ. ಈ ಟ್ರೀಟ್ಮೆಂಟ್ ಅನ್ನ ನಿಮ್ಮಪ್ಪ ನಿಮ್ಗೆ ಕೊಡ್ಬೇಕಾದ್ರೆ ಆ ಶರೀರ ಹೇಳುವಂತ ಸಾಧನದಿಂದ ನೀವು ಬೇರೆ ಏನಾದ್ರೂ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಇಲ್ಲ. ಹಾಗೇನೆ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟಾಗ ಆ ಮನಸ್ಸನ್ನು ಏನ್ ಟ್ರೀಟ್ಮೆಂಟ್ ಮಾಡ್ಬೇಕು ಹೇಳುವಂಥದ್ದು ಅದು ಯಾರ ಜವಾಬ್ದಾರಿ? ಭಗವಂತನ ಜವಾಬ್ದಾರಿ. ಯಾಕಂದ್ರೆ ಆ ವಿಷಯ ನಾಟಕದಲ್ಲಿ ಬರೋದಿಲ್ಲ. ಆ ವಿಷಯ ಯಾವ್ದ್ರಲ್ಲಿ ಬರೋದಿಲ್ಲ? ನಾಟಕ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಬಿಂದು ಆಗಿರ್ತೀವಿ. ಯಾಕಂದ್ರೆ ನಾಟಕ ನಡೆಯುವುದು ಸ್ಥೂಲವತನದಲ್ಲಿ. ಇದೆಲ್ಲ ಆಗ್ತಾ ಇರೋದು ನಿರಾಕಾರ. ಹಾಗಿದ್ರೆ ನಾಟಕದಲ್ಲಿ ಇದೆಲ್ಲ ಸಮಾವೇಶ ಆಗಿಲ್ವಾ? ನಾಟಕದಲ್ಲಿ ಇದೆ, ಆದ್ರೆ ಅದು ನಾಟಕ ಅಂತ ನಿಮ್ಗೆ ಅನ್ಸೋದಿಲ್ಲ. ಅದು ಕುಟುಂಬ, ಅದು ಪರಿವಾರ, ಅದು ನನ್ನತನ, ಅದು ವಾಸ್ತವಿಕತೆ, ಅದು ಸತ್ಯತೆ, ಅದು ನಿಜವಾದ ಜೀವನ. ಹಾಗಿದೆ ಆದ್ಮೇಲೆ ದಿನದಲ್ಲಿ ಹೆಚ್ಚಿನ ಸಮಯ ನಾವು ಜೀವನ ಮಾಡ್ಬೇಕು, ನಾಟಕ ಮಾಡ್ಬೇಕು. ಇವತ್ತು ಪ್ರಪಂಚದಲ್ಲಿ ನಾವೇನ್ ಮಾಡ್ತಿದೀವಿ? ಹೌದಲ್ವೋ? ಸತ್ಯ ಹೇಳಿ, ನೀವು ಖುಷಿಯಿಂದ ಇದ್ದೀರೋ ದುಃಖದಿಂದ ಇದ್ದೀರೋ? ಸತ್ಯ ಹೇಳ್ಬೇಕು. ಇವಾಗ 50-50 ಇದೆ. ಸರಿ, ವಾಸ್ತವಿಕದಲ್ಲಿ ದುಃಖದಲ್ಲೇ ಇದ್ದಿರ್ತಾನೆ. ಪ್ರಪಂಚದಲ್ಲಿ ಜನರಿದೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವ್ರಿ. ಎಷ್ಟು ಮಜಾ ಗೊತ್ತಾ? ಹಾಸ್ಪಿಟ್ಲಿಗೆ ಹೋಗಿರ್ತೀರಾ. ಹಾಸ್ಪಿಟ್ಲಿಗೆ ಯಾಕೆ ಹೋಗಿದ್ದೀರಿ? ಹುಷಾರಿಲ್ಲ, ಆರೋಗ್ಯ ಚೆನ್ನಾಗಿಲ್ಲ ಅಂತ. ಎದುರುಗಡೆಯವ್ರು ಕೇಳ್ತಾರ ಚೆನ್ನಾಗಿದ್ದೀರಾ ಅಂತಾನೆ. ಚೆನ್ನಾಗಿದ್ರೆ ಹಾಸ್ಪಿಟ್ಲಿಗೆ ಯಾಕೆ ಬರ್ತಿದ್ವಿ? ಮಜಾ ಏನು ಅಂತಂದ್ರೆ ಚೆನ್ನಾಗಿದ್ದೀರಾ ಕೇಳಿದ ಫಸ್ಟಿಗೆ ಹೌದು ಚೆನ್ನಾಗಿದ್ದೀವಿ ಅಂತಾನೆ ಹೇಳ್ತೀವಿ ನಾವು. ಹೆಂಗ್ರಿ ಚೆನ್ನಾಗಿದ್ದೀವಿ? ಚೆನ್ನಾಗಿದೆ, ಯಾಕ್ರಿ ಹಾಸ್ಪಿಟ್ಲಿಗೆ ಬರ್ತೀರಾ? ಬೇರೆಯವ್ರು ಕರ್ಕೊಂಡು ಬಂದಿಲ್ಲ, ನೀವು ಬಂದಿದ್ದೀನಿ ಏನೋ ಅನಾರೋಗ್ಯ ಇರೋದಕ್ಕೆ ತಾನೇ ಬಂದಿದ್ದೀವಿ. ಆಮೇಲೆ ನಿಧಾನ ಕೇಳ್ತೀವಿ, ಇಲ್ರಿ ಸ್ವಲ್ಪ ಜ್ವರ ಆಗಿತ್ತು ಅದಕ್ಕಾಗಿ ಬಂದಿದ್ದೇನೆ ಅಲ್ವಾ? ಹಾಗೆ ಆದ್ಮೇಲೆ ಇವತ್ತು ಕೂಡ ನಾವು ಚೆನ್ನಾಗಿದ್ದೀವಿ ಹೇಳುವಂತ ಮುಖವಾಡವನ್ನ ಹಾಕೊಂಡಿದ್ದೀವಿ ಹೊರತು ನಿಜವಾಗ್ಲೂ ನಾವು ಚೆನ್ನಾಗಿ ಇಲ್ಲ. ಚೆನ್ನಾಗಿದ್ದೀವಿ ಅಂತ ಬೇರೆಯವರಿಗೆ ತೋರಿಸುವಂತ ನಾಟಕವನ್ನ ಮಾಡ್ತಾ ಇದ್ದೀವಿ. ಆತ್ಮಿಕವಾಗಿ ನಾವು ಶ್ರೀಮಂತವಾಗಿಲ್ಲ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸಾಲ ತಗೊಂಡು ಗಾಡಿ, ಮೊಬೈಲು, ಬಿಲ್ಡಿಂಗ್ ತಗೊಂಡ್ಬಿಟ್ಟು ನಾನು ಶ್ರೀಮಂತ ಅಂತ ತೋರಿಸ್ಕೊಂಡಿದೀವಿ. ಸಾಲ ಇದೆಯೋ ಇಲ್ವೋ? ಇದೆ.
ಬೇರೆಯವ್ರ ದುಡ್ಡಲ್ಲಿ ಮಜಾ ಮಾಡೋನಿಗೆ ಶ್ರೀಮಂತ ಅಂತ ಹೇಳ್ತಾರ? ಹೇಳ್ತಾರ? ಇಲ್ವಲ್ಲ. ಇಲ್ಲ. ನಿಮ್ಮ ದುಡ್ಡಲ್ವಲ್ಲ, ಬ್ಯಾಂಕಿನ ದುಡ್ಡು ತಾನೆ. ಅದಂಗ ಹೌದು. ನೀವು ಶ್ರೀಮಂತರಾಗ್ಬಿಟ್ರಿ. ಮತ್ತೆ ಅವರಿಗೆ ಧೈರ್ಯ ಇರ್ತದೆ. ನಾವೇ ನೋಡೋಗ್ತೀವಾ? ಬಿಲ್ಡಿಂಗ್ ಇಲ್ವಾ ಇಲ್ಲಿ? ಬಡವರೆಲ್ಲ ಕರೆಕ್ಟ್ ಆಗಿ ಪೇಮೆಂಟ್ ಮಾಡ್ತಾರೆ. ಯಾರು ತುಂಬಾ ಶ್ರೀಮಂತ ಇರ್ತಾರೆ ನೋಡಿ, ತುಂಬಾ ದುಡ್ಡು ಇರ್ತದಲ್ಲ, ಅವ್ರ ಹತ್ರ ದುಡ್ಡು ತಗೊಳ್ಳೋದು ತುಂಬಾ ಕಷ್ಟ ಅಲ್ವಾ? ಅದಕ್ಕೆ ಹೌದು. ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಆತ್ಮ ಬಿಂದು, ಬಾಬಾ ಬಿಂದು, ಧಾಮ ಬಿಂದು. ಬಿಂದು. ಎಲ್ಲದಕ್ಕೂ ಬಿಂದು ಹಾಕ್ಬಿಟ್ಟು ನೀವು ಕೇವಲ ಪರಮಾತ್ಮನಲ್ಲಿ ಮಾತ್ರ ಮನಸ್ಸನ್ನ ಇಟ್ಟು, ಅದು ಯಾವ ರೂಪದಲ್ಲಿ ಬಾಬಾ ಹೇಳ್ತಾರೆ? ಬಿಂದು. ಬಿಂದು ರೂಪದಲ್ಲಿ. ಅಲ್ಲಿ ಯಾವ ಸಂಬಂಧನೂ ಇರಬಾರ್ದು, ಯಾವುದು ಸೇವಾ ಮನೋಭಾವನೂ ಕೂಡ ಇರಬಾರ್ದು. ಕೇವಲ ಬಿಂದು ರೂಪದಲ್ಲಿ ಅವರು ಇರ್ತಾ ಹೋದಾಗ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಯಾವುದರಲ್ಲಿ ಕೇಂದ್ರೀಕೃತವಾಗಿದೆ? ಬಿಂದು. ಬಿಂದುವಲ್ಲಿ ಆ ಬಿಂದು ಒಳಗಡೆ ಏನಿದೆ? ಸಪ್ತಗುಣಗಳು. ಸಿಂಧು. ಬಿಂದು ಒಳಗಡೆ ಸಿಂಧು ಇರುವಂತ ಕಾರಣದಿಂದ ನಿಮ್ಮ ಗಮನ ಬಿಂದು ಕಡೆಗಿರಬೇಕು, ಸಿಂಧು ಕಡೆಗಿರಬೇಕು. ಸಿಂಧು ಕಡೆ. ತಾಯಿಯ ಮಡಿಲಲ್ಲಿದ್ದಾಗ ನಿಮ್ಮ ಶರೀರ ಯಾವ್ದ್ರ ಜೊತೆಗೆ ಜೋಡಣೆ ಆಗಿರ್ತದೆ? ನಿಮ್ಮ ಶರೀರ ತಾಯಿ ಕಡೆ. ತಾಯಿಯ ಶರೀರ ಮತ್ತು ತಾಯಿಯ ಬಟ್ಟೆಗಳ ಜೊತೆಗೆ ಜೋಡಣೆ ಆಗಿರುತ್ತೆ, ಹೌದಾ? ಸ್ಥೂಲವಾಗಿ ನೋಡಿದಾಗ ನಿಮ್ಮ ಶರೀರದ ಜೊತೆಗೆ ತಾಯಿಯು ಧರಿಸಿಕೊಂಡಿರುವಂತ ಬಟ್ಟೆ ಮತ್ತು ಶರೀರದ ಜೊತೆಗೆ ಜೋಡಣೆ ಆಗಿದೆ. ಓಕೆ, ಆದರೆ ನಿಮ್ಮ ಮನಸ್ಸು ಯಾವ್ದ್ರ ಜೊತೆಗೆ ಜೋಡಣೆ ಆಗಿದೆ? ತಾಯಿಯ ಪ್ರೀತಿ ಜೊತೆ. ತಾಯಿಯ ಆತ್ಮದಿಂದ ಹೊರಗಡೆಗಿರುವಂತ ಆ ಮಗುವಿನ ಪ್ರೀತಿ ಇದೆಯಲ್ಲ, ಅದರ ಜೊತೆಗೆ ಜೋಡಣೆ ಆಗಿದೆ, ಹೌದಾ? ಸರಿ, ಅದ್ರ ಜೊತೆಗೆ ಜೋಡಣೆಯಾದಾಗ ತಾಯಿ ಧರಿಸಿರುವಂತ ಬಟ್ಟೆಯಲ್ಲಿರುವಂತ ಗುಣದ ಅನುಭವ ನಿಮ್ಗೆ ಆಗತ್ತೋ ಆಗಲ್ವೋ? ಆಗುತ್ತೆ. ಆ ಆಗಲ್ಲ. ಪ್ರೀತಿ ಅನುಭವ ನಾನು ಮಾತ್ರ. ಪ್ರಶ್ನೆ ಏನ್ ಹೇಳ್ತೇನೆ ಗೊತ್ತಾಯ್ತಾ? ಫಸ್ಟಿಗೆ ನೀವು ತಾಯಿ ಮಡಿಲಿರುವಾಗ ಬಟ್ಟೆಯ ಅನುಭವ ಆಯ್ತು, ಆದ್ರೆ ತಾಯಿಯ ಪ್ರೀತಿ ಅನುಭವ ಮಾಡ್ಲಿಕ್ಕೆ ಸ್ಟಾರ್ಟ್ ಆದಾಗ ಬಟ್ಟೆ ಜೊತೆಲಿದ್ರು ಕೂಡ ನನ್ನ ಗಮನ ಬಟ್ಟೆ ಕಡೆಗೆ ಇರುವುದಿಲ್ಲ. ಎಲ್ಲಿರ್ತದೆ? ಪ್ರೀತಿಯ ಜೊತೆ. ಅಪ್ಪ ಕೊಡುವಂತ ಪ್ರೀತಿಯ ಕಡೆಗೆ. ಅದು ಆಕಾರನೋ ನಿರಾಕಾರನೋ? ನಿರಾಕಾರ. ಹಾಗೆ ಆರಂಭದಲ್ಲಿ ನಾನು ಬಿಂದು, ಬಾಬಾ ಬಿಂದು, ನಾನು ಬಾಬನ ಒಳಗಡೆಗಿದ್ದ ಬಿಂದು ಅಂತ ಇದ್ರೂನು ಸಹ ಮುಂದೆ ಅನುಭವ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಆ ಬಿಂದುವನ್ನು, ಬಣ್ಣವನ್ನು ಕೂಡ ನಾನು ಏನ್ ಮಾಡ್ಬೇಕಾಗ್ತದೆ? ಬಿಡಬೇಕಾಗತ್ತೆ. ಸ್ಮೃತಿಯ ಪಟಲದಿಂದ, ಮನಸ್ಸಿನ ಪಟಲದಿಂದ ಬಿಡಬೇಕಾಗ್ತದೆ. ಕೇವಲ ಪರಮಾತ್ಮ ಕೊಡುವಂತ ಸುಖದ ಅನುಭವ ಮಾತ್ರ ಮಾಡಬೇಕು. ಸರಿ, ಅಮ್ಮನ ಮನೆಗೆ ಹೋಗಿದ್ದೀರಿ, ಬೇಕಾದಷ್ಟು ಕೆಲಸ ಇದೆ. ಅಮ್ಮ ಏನ್ ಹೇಳ್ತಾರೆ? ನೋಡು ಮಗು, ಬೇಕಾದಷ್ಟು ಕೆಲಸ ಇದೆ, ಮೊದಲು ತಿಂಡಿ ತಿನ್ನು, ಲಿಂಬೆ ಜ್ಯೂಸ್ ಮಾಡಿದ್ದೇನೆ, ಮೊದಲು ಕುಡಿ, ಆಮೇಲೆ ಕೆಲಸ ಏನು ಅಂತ ನೋಡೋಣ. ಅರ್ಥ ಆಯ್ತಾ? ಮಾತಾಡೋದು, ಚರ್ಚೆ ಮಾಡೋದು ಆಮೇಲೆ ಮೊದ್ಲೇನ್ ಮಾಡ್ಬೇಕು? ಊಟ ತಿನ್ನು. ಅಲ್ವಾ? ಹಾಗೆ ಆತ್ಮಕ್ಕೆ ಊಟ ಕೊಡಬೇಕು ತಾನೆ. ಹೌದು. ಹಾಗೆ ನಾಟಕದಲ್ಲಿ ನೀವು ಮತ್ತು ಬಾಬಾ ಪರಮಧಾಮದಲ್ಲಿ ಇಬ್ಬರೇ ಇದ್ದಾಗ ಪರಮಾತ್ಮ ಕೊಡುವಂತ ಆತ್ಮಿಕ ಭೋಜನವನ್ನ ನೀವು ಸ್ವೀಕಾರ ಮಾಡ್ತಿದ್ದಾಗ ಅದಕ್ಕೆ ಏನ್ ಹೇಳ್ತಾರೆ? ನಾನು ಬಿಂದು, ಬಾಬಾ ಬಿಂದು. ಬಾಬಾ ಬಿಂದು, ಡ್ರಾಮಾ ಬಿಂದು. ಬಿಂದು. ಅಷ್ಟೊತ್ತಿಗೆ ನಾನು ಡ್ರಾಮಕ್ಕೆ ಏನ್ ಹಾಕ್ಬಿಟ್ಟಿದ್ದೇನೆ? ಬಿಂದು ಹಾಕ್ಬಿಟ್ಟಿದ್ದೆ. ಅವಾಗ ನಾನು ಪಾತ್ರ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇಲ್ಲ? ಪಾತ್ರ ಪಾತ್ರ ಮಾಡ್ತಾ ಇಲ್ಲ. ಅವಾಗ ನಾನು ನಾಟಕನೂ ಮಾಡ್ತಾ ಇಲ್ಲ. ಮಾಡ್ತಾ ಇಲ್ಲ. ನನ್ನ ವೈಯಕ್ತಿಕ ಜೀವನವನ್ನ ನಾನೇನ್ ಮಾಡ್ತಾ ಇದ್ದೇನೆ? ಅನುಭವಿಸ್ತಾ ಇದ್ದೇನೆ. ಹಾಗಿದೆ ಆತ್ಮೀಯರೇ, ದಿನದಲ್ಲಿ ನಾವು ಹೆಚ್ಚಿನ ಸಮಯ ಯಾವ್ದ ಕಡೆ ಗಮನ ಕೊಡಬೇಕು? ಜೀವನದ ಕಡೆ. ಜೀವನ ಮಾಡಬೇಕು. ಭಗವಂತನ ಪ್ರಶ್ನೆ, 84 ಜನ್ಮದಲ್ಲಿ ನೀವು ಜೀವನ ಮಾಡೋದು ಯಾವಾಗ? ಸಂಗಮ ಯುಗದಲ್ಲಿ ಬೇರೆ ಸಮಯದಲ್ಲಿ ನಾಟಕ ಮಾಡ್ತೀವಿ. ಎಷ್ಟು ಹೊತ್ತು ಸ್ಥೂಲವತನಲ್ಲಿ ಇರ್ತಿರೋ ಅಷ್ಟೊತ್ತು ನೀವು ಮಾಡ್ತಾ ಇರೋದು ಯಾವ್ದು? ನಾಟಕ. ಅಲ್ವಾ? ಹೊರಗಡೆ ಪ್ರಪಂಚದಲ್ಲಿ ಇದ್ದಾಗ ನಮ್ಮ ಮನೆ ಅಂತ ಅನ್ಸತ್ತ ಆದ್ಮೇಲೆ ಸ್ವಾತಂತ್ರ್ಯ ಸಿಗಂತ. ಬೇರೆ ಮನೆ, ನೆಂಟರ ಮನೆಗೆ ಹೋದಾಗ ಅವ್ರು ಎಷ್ಟು ಬೇಕಾದ್ರೂ ಹೇಳಿ, ನಿಮ್ ಮನೆ ಅಂತಾನೆ ತಿಳ್ಕೊಳ್ರಿ, ಯಾವ್ದು ಬೇಕಾದ್ರೂ ತಗೊಳ್ರಿ, ಏನ್ ಹೇಳಿದ್ರು ಕೂಡ ನಮ್ಮ ಮನೆಯ ಆ ಒಂದು ಸ್ವಾತಂತ್ರ್ಯದ ಭಾವ ನಮಗೆ ಇರುವುದಿಲ್ಲ. ನಾವೇ ಹಣ ಕೊಟ್ಬಿಟ್ಟು ಖರೀದಿ ಮಾಡಿರುವಂತ ಹೋಟೆಲ್ ಆದ್ರೂ ಕೂಡ ಅಲ್ಲಿ ನನ್ನತನ ಅಂತ ನನಗೆ ಬರೋದಿಲ್ಲ ಅಲ್ವಾ? ಹಾಗೆ ನನ್ನ ತಂದೆಯ ಮಡಿಲಲ್ಲಿ, ತಂದೆ ಕೊಡುವಂತ ಆಹಾರದಲ್ಲಿ, ತಂದೆ ಕೊಡುವಂತ ಪ್ರೀತಿಯಲ್ಲಿ ಇರುವಂತಹ ಸುಖ ಏನಿದೆ, ಪ್ರಪಂಚದಲ್ಲಿ ಬೇರೆ ಯಾವಾಗ್ಲೂ, ಯಾವ ಜನ್ಮದಲ್ಲೂ, ಯಾವ ಸ್ಥಳದಲ್ಲಿ ಬೇರೆ ಯಾರಿಂದನೂ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ. ಆದ್ಮೇಲೆ ಎಷ್ಟೇ ನಿಮಗೆ ಕಷ್ಟ ಇಲ್ಲಿ, ತೊಂದರೆ ಇಲ್ಲಿ, ವಿಕಾರ ಇಲ್ಲಿ, ಲೆಕ್ಕಾಚಾರ ಇಲ್ಲಿ, ಎಷ್ಟೇ ಜವಾಬ್ದಾರಿ ಇಲ್ಲಿ, ಅದೇ ದಿನದಲ್ಲಿ ಸ್ವಲ್ಪ ಹೊತ್ತೇನ್ ಮಾಡ್ಬೇಕು ನಾವು? ಅಮ್ಮನ ಮಡಿಲಲ್ಲಿ ಶಾಂತವಾಗಿ ಕೂತ್ಕೊಳ್ಬೇಕು.
ಅಲ್ಲಿ ಕೂತ್ಕೊಂಡಾಗ ಎಲ್ಲಾ ಸುಸ್ತು ಹೊರಟೋಗ್ತದೆ, ಎಲ್ಲಾ ಶಕ್ತಿ ಸಿಗ್ತದೆ, ಅಮ್ಮನ ಪ್ರೀತಿ ಅನುಭವ ಆಗ್ತದೆ. ನಿಜವಾದ ಜೀವನ ಅಂದ್ರೆ ಏನು ಅಂತ ಗೊತ್ತಾಗತ್ತೆ. ಇದು ನಮಗೆ ಸಂಗಮ ಯುಗದಲ್ಲಿ ನಮಗೆ ಮಾತ್ರ ಗೊತ್ತಾಗತ್ತೆ, ಬೇರೆ ಯಾರಿಗೂ ಕೂಡ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಗೊತ್ತಾಗೋದಿಲ್ಲ. ಅಂದ್ಮೇಲೆ ಆದ್ಮೇಲೆ ನಾವು ಜೀವನಕ್ಕೆ ಬೆಲೆ ಕೊಡಬೇಕು, ನಾಟಕಕ್ಕೆ ಬೆಲೆ ಕೊಡಬೇಕು. ಜೀವನಕ್ಕೆ ಬೆಲೆ ನಾವು ಬಾಬನ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತೀವಿ? ನಾಟಕ ಮಾಡ್ತೀವಿ. ಕಾರ್ ಕೊಡು, ದುಡ್ಡು ಕೊಡು, ಮಕ್ಳಿಗೆ ಶಿಕ್ಷಣ ಕೊಡು. ಇದು ನಾಟಕನೋ ಜೀವನನೋ? ನಾಟಕ. ಕಾರ್ ಬೇಕಾಗಿರೋದು ಯಾವುದಕ್ಕೆ? ನಾಟಕ. ನಾಟಕಕ್ಕೆ ತಾನೇ. ನಾಟಕ. ಮಕ್ಕಳು ಯಾರು? ನಾಟಕ. ಅವ್ರು ನಾಟಕದ ಪಾತ್ರಧಾರಿಗಳು ಹೊರತು ಅವರು ನಿಜದಲ್ಲಿ ಪಾತ್ರಧಾರಿಗಳು ಅಲ್ಲ. ಅಲ್ಲ. ನಾಟಕದ ಪಾತ್ರಧಾರಿಗಳು ಬೇರೆ, ನಿಜ ಜೀವನದ ಜೊತೆಗಾರರು ಬೇರೆ. ಬೇರೆ. ಆತ್ಮಿಕ ರೂಪದಲ್ಲಿ ಅವರು ನಿಜ ಜೀವನದಲ್ಲಿದ್ದಾರೆ, ಬೇರೆ ಪಾತ್ರದಲ್ಲೆಲ್ಲ ಅವರ ನಾಟಕ ಮಾಡ್ತಾ ಆಡ್ತಾ ಇದ್ದಾರೆ. ಇದ್ದಾರೆ. ನಾಟಕದಲ್ಲಿ ಅಳೋದು ನಿಜ ಅಲ್ಲ, ಅದು ಏನು? ಡ್ರಾಮಾ. ಪಾತ್ರ. ಅದಕ್ಕಾಗಿ ಆದ್ಮೇಲೆ ಆತ್ಮ ಬಿಂದು, ಬಾಬಾ ಬಿಂದು, ಡ್ರಾಮಾ ಬಿಂದು. ಓಕೆ. ಡ್ರಾಮಾ ಬಿಂದು ಅಂತ ನೀವು ಅವಾಗ ಹೇಳ್ತಲ್ಲ, ಏನಂತ? ನಡೆದಿರೋದಕ್ಕೆಲ್ಲ ಬಿಂದು ಹಾಕಿ, ಆ ಅರ್ಥ ಅಲ್ಲ ಇಲ್ಲಿ. ಆ ಸಮಯದಲ್ಲಿ ನಾವೇನ್ ಮಾಡ್ಬೇಕು? ನಾನ್ ನಾಟಕ ಮಾಡ್ತಾ ಇಲ್ಲ. ಮಾಡ್ತಾ ಇಲ್ಲ ಇವಾಗ, ನಾನು ಬಿಂದು ಆಗ್ಬಿಡ್ತಿದ್ದೆ. ಈ ಕೆಲಸ ಮುಗಿದ್ಮೇಲೆ ಮುಂದೋಡ್ರ ನಾಟಕ ಮಾಡೋದು. ಈ ಕೆಲಸ ಆಗ್ಲಿ ಇವಾಗ. ನನ್ನ ಪಾತ್ರ ಮುಗಿಸ್ಬಿಟ್ಟು ಹಿಂದ್ಗಡೆ ಹೋಗಿದ್ದೇನೆ, ನನ್ನಲ್ಲಿ ಉಪ್ಪಿಟ್ಟು ಮತ್ತೆ ಟೀ ಕುಡಿತಾ ಇದ್ದೇನೆ, ಅದು ನಾಟಕ ಅಲ್ಲ. ಅದೆಲ್ಲ ಕುಡ್ದು ಆದ್ಮೇಲೆ ಮತ್ತೆ ನನ್ನ ಪಾತ್ರ ಬಂದ ನಾನು ಇಲ್ಲಿ ಬರ್ತೇನೆ, ಸ್ಟೇಜಿಗೆ ಬರ್ತೇನೆ ನಾನು. ಅರ್ಥ ಆಯ್ತಾ? ಅದಕ್ಕಾಗಿ ದಿನದಲ್ಲಿ ಸ್ವಲ್ಪ ಸಮಯ ನಾವೇ ಯಾವ್ದಕ್ಕೆ ಹೋಗ್ಬೇಕು? ಜೀವನಕ್ಕೆ. ಮೂಲವಾದ ಮನೆಯಲ್ಲಿ, ಮೂಲವಾದ ಬಿಂದುವಲ್ಲಿ. ಬಾಬಾ ಇಷ್ಟು ಬುದ್ಧಿವಂತ ಅಂತಂದ್ರೆ ಅಲ್ಲಿ ತಂದೆ ಅಂತಾನು ಕೂಡ ಹೇಳಿಲ್ಲ ಬಾಬಾ. ಏನ್ ಹೇಳ್ತಾರೆ ಬಾಬಾ? ಬಿಂದು. ಓಕೆ. ತಂದೆ ಅಂತಂದ್ರೆ ಏನಾಗ್ತದೆ? ಸಂಬಂಧ ಬರುತ್ತೆ. ನನಗೆ ಆಸ್ತಿ ಸಿಗ್ತಾ ಇದೆ ಅಪ್ಪನಿಂದ, ನಾನ್ ತಗೊಂಡೋಗ್ಬೇಕು. ಇಲ್ಲ, ಆಸ್ತಿ ಪ್ರಶ್ನೆ ಇಲ್ಲ, ಬಿಂದು ಅಷ್ಟೇ. ರೈಟ್ಸ್, ಅಧಿಕಾರ ಬಂದ್ಬಿಡ್ತದೆ ಅಲ್ವಾ? ಅಲ್ಲಿ ಸಂಬಂಧನೂ ಇರುವಂಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಕಿರಣನೂ ಇರುವಂಗಿಲ್ಲ, ಬಣ್ಣನೂ ಇರುವಂಗಿಲ್ಲ. ಏನಿರ್ಬೇಕು? ಕೇವಲ ಅನುಭವ ಮಾತ್ರ. ಅರ್ಥ ಆಯ್ತಾ ನಿಮ್ಗೆ ಏನು ಅಂತ? ಅರ್ಥ ಆಯ್ತು. ಈ ವಿಧಿಯನ್ನ ನೀವು ತಿಳ್ಕೊಂಡಿಲ್ಲ ಅಂತಂದ್ರೆ ಆತ್ಮೀಯರೇ, ಆ ಮುರುಳಿ ಏನು ಅಂತ ನಿಮ್ಗೆ ಅರ್ಥ ಆಗೋದಿಲ್ಲ. ಬಾಬಾ ಏನ್ ಹೇಳ್ತಿದ್ದಾರೆ ಅಂತಾನು ಕೂಡ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಸಾಧನೆಯನ್ನ ಮಾಡ್ತಾ ಹೋಗಿ, ಪ್ರಾಕ್ಟಿಕಲ್ ಅಲ್ಲಿ ತರ್ತಾ ಹೋಗಿ, ಆವಾಗ ಬಾಬಾ ಅವರ ಭಾಷೆ ನಿಮ್ಗೆ ಅರ್ಥ ಆಗ್ತಾ ಹೋಗ್ತದೆ. ಆವಾಗ ನಮ್ಗೆ ಜೀವನ ಮಾಡೋದೇ ಇಷ್ಟ ಆಗತ್ತೆ ಆತ್ಮೀಯರೇ. ಇದೆಲ್ಲ ನಾಟಕ, ಬೂಟಾಟಿಕೆ, ಶೋ ಅಂತ ಅನ್ಸತ್ತೆ. ಕೊನೆಯ ಪ್ರಶ್ನೆ, ನಿಮ್ಮ ಸುತ್ತಮುತ್ತಲೇ ಇರುವಂತ ನಿಮ್ಮ ಜನ, ನಿಮ್ಮ ಮನೇಲಿರೋರಿರ್ಲಿ, ಹೊರಗಡೆ ಪ್ರಪಂಚದವರಿರ್ಲಿ, ಲೌಕಿಕದವರಿರ್ಲಿ, ಅಲೌಕಿಕದವರಲ್ಲಿ, ಯಾವುದೇ ಮನುಷ್ಯಾತ್ಮರಲ್ಲಿ ನಿಮ್ಮ ಜೊತೆಗೂ ನಿಜ ಜೀವನದಲ್ಲಿ ಜೀವನ ಮಾಡ್ತಿದಾರೋ, ನಾಟಕ ಮಾಡ್ತಿದಾರೋ? ನಾಟಕ. ಪಕ್ಕ? ಗ್ಯಾರಂಟಿ? ಅವ್ರಿಗೆ ಯಾರಿಗೂ ನಿಮ್ಮ ಮೇಲೆ ಪ್ರೀತಿ ಇಲ್ವಾ? ಇಲ್ಲ. ಪ್ರೀತಿ ಇದೆ. ಯಾರಿಗೂ ಪ್ರೀತಿ ಇಲ್ಲ. ನಿಮ್ಮ ಹತ್ತಿರ ಆಸ್ತಿ ಕೊಟ್ಬಿಟ್ಟು ನೋಡಿ ಪ್ರೀತಿ ಹೆಂಗಿದೆ ಅಂತ ಗೊತ್ತಾಗ್ತದೆ. ಹೊರಗಡೆ ಪ್ರೀತಿ, ತೋರಿಕೆ ಪ್ರೀತಿ ಅಂದ್ಮೇಲೆ ನಾಟಕ ಆಯ್ತಲ್ವಾ ಅಣ್ಣವ್ರೆ ಅದು? ಅಂದ್ರೆ ನಿಮ್ಮಿಂದ ಅವರಿಗೆ ಲಾಭ ಇದ್ರೆ ಮಾತ್ರ ಪ್ರೀತಿ ಉಕ್ಕು ಬರ್ತಾ ಇರ್ತದೆ. ನಿಮ್ ಕೆಲ್ಸ ಆಯ್ತು ಅಂದ್ಮೇಲೆ ಅಲ್ವಾ? ಕಬ್ಬನ್ನ ಯಾವಾಗ ಹಾಕ್ಬಿಟ್ಟು ಬಾಯಿಲಾಗ್ಬಿಟ್ಟು ಅಗಿತೀರಾ ಹೇಳಿ? ರಸ ಇರೋ, ರುಚಿ ಇರೋ. ರಸ ಖಾಲಿ ಆದ್ಮೇಲೆ ಅಲ್ವಾ? ನಿಮ್ ಕೈಯಲ್ಲಿ ಆಗೋದಿಲ್ಲ, ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ನಿಮ್ಮ ಹತ್ರ ಆಸ್ತಿ ಇಲ್ಲ ಅಂತಂದ್ರೆ ಏನಾಗ್ತದೆ? ಮನೇನ್ ಮಾಡ್ತಾರೆ? ಅವಾಗ ಪ್ರಶ್ನೆ, ಅಣ್ಣ ಟೆಸ್ಟ್ ಮಾಡೋದು ಹೇಗೆ? ಟೆಸ್ಟ್ ಎಕ್ಸಾಂಪಲ್ ಹೇಳ್ತಾರೆ. ಹೆಂಗ್ ಟೆಸ್ಟ್ ಮಾಡ್ಬೇಕು ಅಂತಂದ್ರೆ, ನೀವು ಮಾತಾರಲ್ಲ, ಒಂದು ದಿವಸ ಏನ್ ಮಾಡಿ, ಆರೋಗ್ಯ ಸರಿ ಇಲ್ಲ ಅಂತ ನಾಟಕ ಮಾಡಿ ಮಲ್ಕೊಳ್ಳಿ. ಚೆನ್ನಾಗಿರೋದು ನಾಟಕ ಮಾಡಿದ್ರೆ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಮಲ್ಕೊಳ್ಬೇಕು. 1 ದಿನ 2 ದಿನ 3 ದಿನ ಮಲ್ಕೊಳ್ಳೋದು. ಏನೋ ಎದ್ದು ಕುತ್ಕೊಳ್ಲಿಕ್ಕೆ ಆಗೋದಿಲ್ಲಪ್ಪ, ಡಾಕ್ಟರ್ ತಗೋಣ. ಡಾಕ್ಟರ್ ಹೋಗೋದು ಬೇಡ, ನಾನು ವಿಶ್ರಾಂತಿ ತಗೊಂಡು ಸರಿ ಮಾಡ್ತೀನಿ. ಓಕೆ. ಇಷ್ಟು ದಿನ 27 ದಿನ ನೀವು ಮಾಡಿದಿಲ್ಲ ಮನೆ ಕೆಲಸ, ಕಸ ಗುಡಿಸೋದು, ನೆಲ ಒರೆಸೋದು, ಅಡಿಗೆ ಮಾಡೋದೆಲ್ಲ ಮಾಡ್ತಾರೋ ಮಾಡಲ್ಲೋ? ಅವ್ರಿರೋ ಜಾಗದಲ್ಲಿ ಹೋಗಿ ಕಾಫಿ ಕೊಡ್ತಿರ್ಲ, 3 ದಿನಕ್ಕೋಸ್ಕರ ತನ್ನ ಕೊಡ್ತಾರೋ? ಅದು ಕೊಟ್ರೆ ನಿಮ್ಮ ಮೇಲೆ ಅವ್ರಿಗೇನಿದೆ? ಕೊಟ್ಟಿಲ್ಲ ಅಂದ್ರೆ ನಾಟಕ. ಟೆಸ್ಟ್ ಮಾಡ್ಬಿಟ್ಟು ನೋಡಿ, ಅವಾಗ ಗೊತ್ತಾಗ್ತದೆ ನಿಮ್ಗೆ ಎಷ್ಟು ಪ್ರೀತಿ ಇದೆ,
ಇಲ್ಲ ಅಂತ ಹೇಳ್ಬಿಟ್ಟು ವಾಸ್ತವಿಕತೆನ ಅರ್ಥ ಮಾಡ್ಕೊಳ್ಳಿ, ಸತ್ಯತೆಯನ್ನು ಅರ್ಥ ಮಾಡ್ಕೊಳ್ಳಿ, ಸರಿನಾ? ಅದಕ್ಕಾಗಿ ನಾವು ಜೀವನ ಜಾಸ್ತಿ ಮಾಡ್ಬೇಕೋ ನಾಟಕ ಮಾಡ್ಬೇಕೋ? ಜೀವನ. ಜೀವನ. ಹೇಗೆ ಆತ್ಮ ಬಿಂದು ಬಾಬಾ ಬಾಬಾ ಬಿಂದು. ಯಾವಾಗ ನನ್ನ ಆತ್ಮ ಮತ್ತು ಬಾಬಾ ಜೊತೆಗಿದ್ದೇವೋ ಆವಾಗ ಸಂಪೂರ್ಣವಾಗಿ ನಾಟಕಕ್ಕೆ ನಾನೇನ್ ಮಾಡ್ಬಿಟ್ಟಿದ್ದೇನೆ? ಬಿಂದು. ನಾನು ಮತ್ತು ಬಾಬನಲ್ಲೂ ಕೂಡ ಸಪ್ತಗುಣ ಅನುಭವ ಬಿಟ್ರೆ ಬೇರೆ ಯಾವುದ್ರ ಜೊತೆಗೂ ನಾನು ಜೋಡಣೆ ಆಗಿಲ್ಲ ಹೇಳುವಂತ ಆ ಸ್ಥಿತಿ ನಿಮ್ದು ಬರ್ಬೇಕಾಗತ್ತೆ ಆದ್ಮೇಲೆ. ಲೌಕಿಕದಲ್ಲೂ ಕೂಡ ಎಷ್ಟು ಸ್ಥಿತಿ ಜಾಸ್ತಿ ಆಗ್ತಾ ಹೋಗ್ತದೋ, ಸ್ಥಿತಿವಂತರಾಗ್ತಾ ಹೋಗ್ತಾರೋ ಅಷ್ಟು ಹಣ ವಸ್ತುಗಳು ನಿಮ್ ಜೊತೆಗೆ ಬರ್ತಾವಲ್ವಾ? ಹಾಗೆ ಇವತ್ತು ಆತ್ಮಿಕ ಸಂಪಾದನೆಯಿಂದ ಎಷ್ಟು ಸ್ಥಿತಿವಂತರಾಗ್ತಾ ಇರ್ತೀವೋ ಅಷ್ಟು ಸುಖ, ಸಂತೋಷ, ಆನಂದ, ನೆಮ್ಮದಿ ನಿಮ್ಮಲ್ಲಿ ಏನಾಗ್ತಾ ಹೋಗ್ತದೆ ಆದ್ಮೇಲೆ ಬರ್ತಾ ಹೋಗ್ತದೆ. ಆದ್ರೆ ಸ್ಥಿತಿವಂತರಾಗ್ಬೇಕು ಸಂಪಾದನೆ ಮಾಡ್ಬೇಕಲ್ವಾ? ಹೌದು. ಸಂಪಾದನೆ ಮಾಡ್ದೇನೆ ಶ್ರೀಮಂತರಾಗ್ತೀರಾ? ಆಗಲ್ಲ. ಅದಕ್ಕಾಗಿ ಇವತ್ತೇನ್ ಮಾಡ್ಬೇಕು? ಆತ್ಮಿಕ ಸಂಪಾದನೆ ಮಾಡ್ಬೇಕು, ಸ್ಥಿತಿವಂತರು ಆಗ್ಬೇಕು. ಅದಕ್ಕಾಗಿ ಮನಸ್ಸನ್ನು ಎಲ್ಲ ಕಡೆಯಿಂದ ತೆಗೆದುಬಿಡಿ. ಇದು ಬಿಂದು ಸ್ಥಿತಿನಾ, ಇದು ಅಶರೀರಿ ಸ್ಥಿತಿನಾ, ಇದು ವಿಕರ್ಮ ವಿನಾಶ ಆಗುತ್ತದೆ, ಅದ್ರ ಬಗ್ಗೆ ನಿಮ್ಗೆ ಟೆನ್ಷನ್ ಬೇಡ. ಓಕೆ, ನೀವ್ ಯಾವ್ದ್ರ ಜೊತೆ ಇದ್ದೀರಿ? ಬಾಬನ್ ಜೊತೆ. ಏನ್ ಅನುಭವ ಆಗ್ತದೆ? ಸಪ್ತಗುಣಗಳ ಅನುಭವ ಆಗ್ತದೆ. ವಿಷಯ ಅಷ್ಟಕ್ಕೆ ಸಾಕು, ಅಷ್ಟೇ. ಯಾವ ಸ್ಥಿತಿ ಅದು ಹೆಸರು ತಗೊಂಡು ನಾವೇನ್ ಮಾಡೋಣ? ನಮ್ಗೆ ಹೆಸರು ಬೇಕೋ ಅನುಭವ ಬೇಕೋ? ನಮ್ಗೆ ತಟ್ಟೆಯಲ್ಲಿ ಏನೋ ಒಂದು ತಿಂಡಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ಬಾಯಿ ಮುಚ್ಕೊಂಡು ತಿಂತಾ ಇರ್ಬೇಕು. ಅದ್ರ ಹೆಸರು ತಗೊಂಡು ಅದ್ರಲ್ಲಿ ಏನ್ ಹಾಕಿದಾರೆ, ಏನ್ ಮಾಡಿದಾರೆ ತಗೊಂಡು ನಾವೇನ್ ಮಾಡ್ಬೇಕು? ನಮ್ಗೆ ಏನಾದ್ರು ಅವಶ್ಯಕತೆ ಇದೆಯಾ? ಏನೇನ್ ಸೇರಿಸಿದ್ದಾರೆ, ಅದನ್ನ ಬಿಸಿ ಮಾಡಿದಾರ, ಅದು ಓವನ್ ಅಲ್ಲಿ ಇಟ್ಟಿದಾರ, ಅದು ನಮಗೆ ಬೇಕಾಗಿಲ್ಲ. ರುಚಿ ಇದು ನನಗೆ ಇಷ್ಟ ಆಗ್ತದೆ, ನಾನು ತಿಂತಾ ಇದ್ದೆ, ಅಷ್ಟಕ್ಕೆ ಮಾತ್ರ ನಿಮ್ಮ ಮನಸ್ಸು ಬುದ್ಧಿಯನ್ನು ಏನ್ ಮಾಡಿ ಸೀಮಿತ ಮಾಡಿ ಮತ್ತು ಒಳ್ಳೆ ಬಾಬನ ಮಕ್ಕಳಾಗಿ. ಓಕೆ, ಅಚ್ಚಾ. ಓಂ ಶಾಂತಿ. ಓಂ